ಶ್ರೀ ಬಸವ ಟಿವಿಯ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ಕೂಡ ಶರಣು ಶರಣಾರ್ಥಿ. ಇಂದಿನ ದಿನದ ಯೋಗ ಭಾಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಯೋಗ ತರಬೇತುದಾರರಾಗಿರುವಂತಹ HS ಜಲಜಾ ವೆಂಕಟೇಶ್ ರವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಈ ದಿನದ ಕಾರ್ಯಕ್ರಮವನ್ನ ಆರಂಭಿಸೋಣ. ಮೇಡಮ್, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ತತ್ವಜ್ಞಾನಿ ಸಾಕ್ರಟೀಸ್ ಒಂದು ಮಾತನ್ನ ಹೇಳ್ತಾನೆ, ಸ್ವಸ್ಥವಾದಂತಹ ಶರೀರದಲ್ಲಿ ಸ್ವಸ್ಥವಾದಂತಹ ಮನಸ್ಸಿರುತ್ತದೆ ಅಂತ. ಶರೀರ ಮತ್ತು ಮನಸ್ಸು ಸ್ವಸ್ಥವಾಗಿದ್ರೆ ಮಾತ್ರ ವ್ಯಕ್ತಿಯೋರ್ವ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಸ್ವಸ್ಥವಾದಂತಹ ಶರೀರ ಮತ್ತು ಮನಸ್ಸು ಯಾವಾಗ ಜಂಟಿಯಾಗಿ ಸಾಕ್ತದೆ ಅಂತ ಕೇಳಿದ್ರೆ ಅದು ಯೋಗದಿಂದ ಸಾಧ್ಯ ಅಂತ. ಆ ಮೂಲಕವಾಗಿ ಸಮಾಜ ಉನ್ನತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾದ್ರೆ ಯೋಗ ಅಂದ್ರೆ ಏನು, ಅದರ ಹುಟ್ಟು ಹೇಗಾಯ್ತು ಮೇಡಮ್? ಯೋಗ ಅನ್ನೋದು ಒಂದು ಸಂಸ್ಕೃತ ಪದ, ಯುಜ್ ಅನ್ನೋ ಪದದಿಂದ ಬಂದಿದೆ. ಯುಜ್ ಅಂದರೆ ಒಂದಾಗಿಸು, ಕೂಡಿಸು ಅಂತ ಅರ್ಥ. ಅಂದರೆ ದೇಹ, ಮನಸ್ಸು, ಆತ್ಮ ಇವುಗಳ ಸಮ್ಮಿಲನವೇ ಯೋಗ. ಯೋಗ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಕೊಡುಗೆ. ಯಾಕಂದರೆ ಪುರಾತನ ಋಷಿ ಮುನಿವರಿಯರ ಕಾಲದಿಂದಲೂ ಕೂಡ ಯೋಗ ನಮ್ಮಲ್ಲಿ ನಡೆದಿದೆ, ಇವತ್ತಿಗೂ ಅದು ಮುಂದುವರ್ಕೊಂಡು ಬಂದಿದೆ ಅಂತ ಹೇಳಬಹುದು. ಈ ರೀತಿಯಾಗಿ ಹುಟ್ಟಿಕೊಂಡಂತಹ ಯೋಗ ಇವತ್ತಿನ ವಿಜ್ಞಾನಕ್ಕೂ ಇವತ್ತಿನ ವೈಚಾರಿಕತೆಗೂ ಹೊಂದಿಕೊಂಡಿಲ್ಲ ಅಂತ ನಾವು ಹೇಳುವ ಹಾಗಿಲ್ಲ. ಯಾಕೆ ಹೇಳಿದ್ರೆ ಹಿಂದೆ ಹುಟ್ಟಿಕೊಂಡಂಥ ಯೋಗ ಇವತ್ತಿನ ವಿಜ್ಞಾನದ ಅಂಶಗಳನ್ನು ಕೂಡ ತನ್ನೊಳಗೆ ಒಳಗಿಕೊಂಡು ಯೋಗವೇ ವಿಜ್ಞಾನ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಹಾಗಾದ್ರೆ ಯೋಗ ಮತ್ತೆ ವಿಜ್ಞಾನ ಒಂದಕ್ಕೊಂದು ಬೆಸೆದುಕೊಂಡದ್ದು ಹೇಗೆ? ಹೌದು, ಖಂಡಿತ ಕೂಡ. ಯಾಕಂದ್ರೆ ಯೋಗ ಅನ್ನೋದು ಒಂದು ವಿಜ್ಞಾನ, ಒಂದು ಸೈನ್ಸ್ ಅಂತ ಹೇಳಬಹುದು. ನಾವು ಹೇಗೆ ಬೇಕಾದರೆ ಮಾಡೋ ಹಾಗಿಲ್ಲ. ಈಗ ಸೈನ್ಸಲ್ಲಿ ನಮ್ಮ ದೇಹ ರಚನೆ ಹೀಗಿದೆ ಅಂದಮೇಲೆ ಅದು ಅಂದರೆ ಒಂದು ಮೂಳೆಗಳಾಗಲಿ, ಹೃದಯ ಭಾಗವಾಗಲಿ, ಮೂತ್ರಪಿಂಡಗಳಾಗಲಿ ಅಥವಾ ಕಾಲಿನ ಭಾಗ, ಹೇಗೆ ದೇಹದ ರಚನೆ ಹೇಗೆ ಒಂದು ವೈಜ್ಞಾನಿಕ ಈ ಸಂಕೀರ್ಣಕ್ಕೆ ಒಳಪಟ್ಟಿದೆಯೋ ಹಾಗೆ ಕೂಡ ಯೋಗ ಕೂಡ ಹಾಗೇನೆ. 2 ಮತ್ತು 2 ಸೇರಿಸಿದ್ರೆ 4 ಹೇಗೋ ಅದೇ ಥರ ಯೋಗಕ್ಕೆ ತನ್ನದೇ ಆದ ಒಂದು ರೀತಿ ನೀತಿ ಇದೆ. ಅದಕ್ಕೆ ಒಳಪಟ್ಟೆ ನಾವು ಅದನ್ನು ಮಾಡಬೇಕು. ಅದನ್ನು ಮೀರಿ ಮಾಡೋ ಸಾಧ್ಯತೆಗಳು ನಮ್ಮಲ್ಲಿ ಇಲ್ಲ. ಯೋಗದಲ್ಲಿ ಆಸನ ಅನ್ನುವಂಥದ್ದು ಒಂದು ಭಾಗ ಆಗಿ ಗೋಚರಿಸುತ್ತದೆ. ಹೌದು, ಖಂಡಿತ. ಆ ಆಸನಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಕೊಡಬಹುದು? ಖಂಡಿತ. ಈಗ ಅಂದರೆ ಯೋಗ ಅಂದಾಗ ಈಗ ಸಾಮಾನ್ಯವಾಗಿ ನಾನು ಏನು ಹೇಳೋದು ಅಂದರೆ, ಇದು ಎಲ್ಲರಿಗೂ ಅರ್ಥ ಆಗಬೇಕು. ನಾವು ಸಾಮಾನ್ಯ ಗೃಹಿಣಿಯರಾಗಲಿ ಅಥವಾ ಯಾರೇ ಆಗಲಿ ಸುಲಭವಾಗಿ ಇದನ್ನು ಅಭ್ಯಾಸ ಮಾಡೋ ಹಾಗಿರಬೇಕು. ಯೋಗ ಅಂದ ತಕ್ಷಣ ನಮ್ಮಲ್ಲಿ ಯೋಗ, ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ ಇಷ್ಟನ್ನು ಒಳಗೊಂಡಿರುವುದೇ ಯೋಗ. ಅಂದರೆ ಆಸನಗಳು ದೇಹದ ಭಾಗಗಳ ಒಂದೊಂದು ಅಂಗಗಳನ್ನ ನಾವು ಅಲ್ಲಿಯ ಮಾಂಸಖಂಡಗಳನ್ನ ಸಡಿಲತೆ ಮಾಡಿ ಅದಕ್ಕೆ ತನ್ನದೇ ಆದ ಒಂದು ಆಕಾರವನ್ನು ಕೊಡೋದೇ ಆಸನಗಳು. ಆಸನಗಳು ತುಂಬ ಆಸನಗಳಿದೆ ನಮ್ಮಲ್ಲಿ. ಸೂರ್ಯ ನಮಸ್ಕಾರ ಇರ್ಬೋದು, ತ್ರಿಕೋನಾಸನ ಇರ್ಬೋದು, ಚಕ್ರಾಸನ ಇರ್ಬೋದು. ಹೀಗೆ ಪ್ರತಿಯೊಂದು ಆಸನ ಮಾಡುವಾಗಲೂ ಕೂಡ ಅದರದೇ ಆದ ಒಂದು ರೀತಿ, ನೀತಿ, ವೈವಿಧ್ಯತೆ ಇದೆ. ನಂತರ ಈಗ ನಾವು ಪ್ರಾಣಾಯಾಮಕ್ಕೆ ಬರೋಣ. ಪ್ರಾಣಾಯಾಮ ಕೂಡ ಹಾಗೇನೆ. ಪ್ರಾಣಾಯಾಮ ಕೂಡ ನಾವು ಭ್ರಾಮರಿ ಪ್ರಾಣಾಯಾಮ ಇರ್ಬೋದು, ಕಪಾಲಭಾತಿ ಇರ್ಬೋದು, ಅಥವಾ ಶೀತಕಾರಿ ಪ್ರಾಣಾಯಾಮ ಇರ್ಬೋದು. ಹೀಗೆ ಪ್ರಾಣಾಯಾಮದಲ್ಲೂ ಕೂಡ ವೈವಿಧ್ಯತೆ ಇದೆ. ಮತ್ತು ಕೊನೆಯದಾಗಿ ನಾವು ಧ್ಯಾನಕ್ಕೆ ಬರ್ತೀವಿ. ಧ್ಯಾನ ಅನ್ನೋದು ಪರಮಾವಧಿ. ನಾವು ಆಸನಗಳನ್ನ ಪ್ರಾಣಾಯಾಮ ಮಾಡಿದ ಮೇಲೆ ಕೊನೆಗೆ ನಾವು ಧ್ಯಾನಕ್ಕೆ ಬರ್ತೀವಿ. ಧ್ಯಾನ ಏನಂದರೆ, ಈಗ ಪ್ರಾಣಾಯಾಮ ಮತ್ತು ಆಸನಗಳಲ್ಲಿ ದೇಹದ ಮಾಂಸಖಂಡ ಸಡಿಲಗೊಂಡಿರುತ್ತೆ ಮತ್ತು ದೇಹದ ಎಲ್ಲ ಭಾಗಗಳಿಗೂ ಕೂಡ ರಕ್ತ ಪರಿಚಲನೆ ಬಹಳ ವೇಗವಾಗಿ ದೇಹ ವಿಶ್ರಾಂತಿಯನ್ನು ಬಯಸುತ್ತೆ. ಆಗ ನಾವು ಧ್ಯಾನ ಮಾಡಿ, ಧ್ಯಾನಕ್ಕಿಂತ ಮುಂಚೆ ನಾವು ಶವಾಸನ ಅಂತ ಮಾಡ್ತೇವೆ. ಶವಾಸನದಲ್ಲಿ ಮತ್ತು ಧ್ಯಾನ ಇದ್ರ ಮುಖಾಂತರ ಸೋತಂತಹ ದೇಹಕ್ಕೆ ಒಂದು ವಿಶ್ರಾಂತಿಯನ್ನು ಕೊಟ್ಟು ಮತ್ತೆ ದೇಹ ಮತ್ತೆ ಚಟುವಟಿಕೆಗಳತ್ತ ಹೋಗಬೇಕು. ಹಾಗೆ ಮಾಡುವ ಒಂದು ದಿವ್ಯ ಶಕ್ತಿ ನಮ್ಮ ಧ್ಯಾನಕ್ಕಿದೆಯಪ್ಪ. ಹೀಗೆ ಆಸನ, ಪ್ರಾಣಾಯಾಮ, ಧ್ಯಾನ ಅಂತ ಯೋಗದಲ್ಲಿ ನಾವು ಈ ಥರ ಭಾಗಗಳನ್ನ ಮಾಡಿ ಇವತ್ತಿಗೂ ಕೂಡ ನಾವೆಲ್ಲರೂ ಈಗ ಯೋಗದ ಯಾವುದೇ ನೀವು ತರಬೇತಿಗೆ ಹೋಗಿ ಫಸ್ಟು ನಾವು ಯೋಗಕ್ಕೆ ಸೇರಿಕೊಳ್ಳ ತಕ್ಷಣವೇ ನಾವು ಕಠಿಣ ಆಸನಗಳನ್ನೆಂದೂ ಮಾಡೋಕ್ಕಾಗಲ್ಲ. ಯಾಕಂದರೆ ದೇಹ ಲೂಸ್ನಿಂಗ್ ಎಕ್ಸಸೈಸ್ ಅಂತೀವಿ. ದೇಹದ ಮಾಂಸಖಂಡಗಳು, ಪ್ರತಿಯೊಂದು ಮಾಂಸಖಂಡಗಳು ಬಿಗಿಯಾಗಿರುತ್ತೆ. ಅದನ್ನು ಮತ್ತೆ ಸಡಿಲತೆ ಮಾಡೋ ಎಕ್ಸಸೈಸ್ ಇದೆ. ಈಗ ಉದಾಹರಣೆಗೆ ನಾವು ಫಸ್ಟ್ ಯೋಗ ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಫಸ್ಟು ನಾವು ತಲೆ ಭಾಗ, ಕುತ್ತಿಗೆ ಭಾಗ ಫಸ್ಟ್ ತಗೊಳ್ತೀವಿ. ಕುತ್ತಿಗೆ ಭಾಗ ಮೇಲೆ ಕೆಳಗಡೆ. ಇನ್ನೊಂದು, ಯಾವುದೇ ಆಸನವನ್ನು ಮಾಡುವಾಗ ಒಂದು ಗಮನಿಸಬೇಕು ಏನಂದರೆ, ಉಸಿರಾಟದ ಜೊತೆ ನಾವು
ಆಸನಗಳನ್ನ ಮಾಡಬೇಕು. ಈಗ ನಾವು ಉದಾಹರಣೆಗೆ ಒಂದು ಮಾಡಿ ತೋರಿಸ್ತೀನಪ್ಪ. ಈಗ ಕುತ್ತಿಗೆ ಭಾಗಕ್ಕೆ ಈಗ ನಾವು ಸುಮ್ಮನೆ ಕುತ್ತಿಗೆಯನ್ನು ಮೇಲೆ ಕೆಳಗಡೆ ಅಪ್ ಆ್ಯಂಡ್ ಡೌನ್ ಅಂತೀವಿ. ಮಾಡುವಾಗ ಹೇಗೆ ಮಾಡ್ತೀವಿ? ಅಪ್ ಮತ್ತು ಡೌನ್ ಈ ಥರ ತೊಗೊಳ್ತೀವಿ. ಆದರೆ ಮಾಡುವಾಗ ನಾವು ಉಸಿರಾಟದ ಕಡೆ ಗಮನ ಕೊಡಬೇಕು. ಉಸಿರಾಟದ ಜೊತೆ ಮಾಡಿದಾಗ ನಾವು ಯಾವುದೇ ಮಾಡೋ ಆಸನದ ಪರಿಪೂರ್ಣ ಒಂದು ಪ್ರಯೋಜನವನ್ನು ನಮ್ಮ ದೇಹದ ಅಂಗ ತಗೊಳುತ್ತೆ. ಫಸ್ಟ್ ನಾವು ಕತ್ತಿನ ಭಾಗಕ್ಕೆ ತಗೊಳ್ತೇವೆ. ಕತ್ತಿಗೆ ಭಾಗದಲ್ಲಿ ಸುಮಾರು ನಾವು ಕುತ್ತಿಗೆಯನ್ನು ನಾವು ಮೇಲೆ ಕೆಳಗಡೆ ಇರಬಹುದು, ಬಲಭಾಗ ಎಡಭಾಗ ಇರ್ಬೋದು, ಮತ್ತು ಕುತ್ತಿಗೆಯನ್ನು ಪೂರ್ತಿಯಾಗಿ ಮೇಲೆ ಮತ್ತು ಕೆಳಗೆ ತೊಗೊಂಡು ಹೋಗಿರ್ಬೋದು. ಹೀಗೆ ಕುತ್ತಿಗೆ ಭಾಗದಲ್ಲೇ ನಾವು 10 ಆಸನಗಳನ್ನ ಮಾಡ್ತೀವಿ. ನಂತರ ಹೀಗೆ ಶರೀರದ ಒಂದೊಂದು ಕಣ್ಣಿನ ಭಾಗ, ಭುಜದ ಭಾಗ, ಆಮೇಲೆ ಎದೆಯ ಭಾಗ, ಕೈಗಳ ಭಾಗ, ಹೊಟ್ಟೆ ಭಾಗ, ಆಮೇಲೆ ಮೊಣಕಾಲು, ಕಾಲು, ಹೀಗೆ ದೇಹದ ಮೇಲೆ ಉಂಗುಷ್ಟದಿಂದ ನಮ್ಮ ಕಾಲಿನ ಪಾದದವರೆಗೆ ಕೂಡ ಪ್ರತಿಯೊಂದು ಭಾಗದ ಮಾಂಸಖಂಡಿಗಳ ಸಡಿಲತೆ ಮಾಡೋದೇ ಆಸನದ ಪ್ರಮುಖವಾದ ಪ್ರಯೋಜನ ಅಂತ ಹೇಳ್ಬಹುದು. ಈ ಯೋಗಾಸನಗಳ ಪೈಕಿ ಶವಾಸನ ಅತ್ಯಂತ ಸರಳವಾದಂತಹ ಆಸನ ಅನ್ನುವಂಥ ಒಂದು ಮಾತುಂಟು. ಖಂಡಿತ ಹೌದೌದು. ಯಾಕಂದ್ರೆ ನಾವು ಫಸ್ಟ್ ನಾನೇ ಉದಾಹರಣೆ ಇರ್ಬೋದು. ನಾವು ಯೋಗ ತರಗತಿಗೆ ಫಸ್ಟ್ ಸೇರ್ಕೊಂಡಾಗ ಸಾಕಷ್ಟು, ಯಾಕಂದ್ರೆ ದೇಹ ದಂಡಿಸೋದು ಅಷ್ಟು ಸುಲಭ ಅಲ್ಲ. ಯಾವುದೇ ಅಂಗನ ತಕ್ಷಣ ಆಗಲಿ, ಈಗ ಕುತ್ತಿಗೆ ಭಾಗದ ಒಂದು ತಿರುಗಿಸೋ ಈ ಒಂದು ಎಕ್ಸಸೈಸಿಗೆ ನಾವು ಅದನ್ನು ಕಲಿತು ಅದನ್ನು ಪರಿಪೂರ್ಣತೆ ಮಾಡೋಕ್ಕೆ ನಮ್ಗೆ ಸುಮಾರು ಒಂದು 6 ತಿಂಗಳಾದರೂ ಬೇಕಪ್ಪ. ಸೊ ಆವಾಗ ದೇಹ ಆಯಾಸ ಆಗುತ್ತೆ. ಯಾವಾಗ ನಾವು ಅವಾಗೆಲ್ಲ ಕೇಳ್ತಾ ಇದ್ವಿ, ಸರ್ ನಮ್ಗೆ ಶವಾಸನ ಬೇಗ ಬೇಕು, ಶವಾಸನ ಮಾಡಿ ಅಂತ ಇದ್ವಿ. ಆ ಎಕ್ಸಸೈಸ್ ಮಾತ್ರ ನಾನು ಹೇಳ್ಕೊಡೋದೇ ಬೇಡ ಅಂತ ಆ ಒಂದು ಹಾಸ್ಯ ಕೂಡ ನಮ್ಮಲ್ಲಿ ನಡೀತಿದೆ. ಶವಾಸನ ಖಂಡಿತ ಬೇಕು. ಯಾಕಂದರೆ ಸುಮ್ಮನೆ ಅಲ್ಲ, ನಾವು ದೇಹದ ಒಂದೊಂದು, ಈಗ ಬಾಲ್ಯದಲ್ಲಿ ಕಲ್ತಿರ್ಬೋದು ಅಥವಾ ಒಂದು ಪ್ರಾಪ್ತ ವಯಸ್ಸಲ್ಲಿ ಕಲಿಯೋ ಒಂದು ವಯಸ್ಸಿರ್ಬೋದು, ನಮ್ಮಂಥ ಮಧ್ಯ ವಯಸ್ಕರು ಕೂಡ ಕಲಿಯೋವಂತಹ ವಯಸ್ಸಿರ್ಬೋದು, ತೀರಾ ವಯಸ್ಸಾದವರು ಕೂಡ ಕಲಿಬೋದಪ್ಪ. ಯಾಕಂದರೆ ಒಂದೊಂದು ಆಸನ ಮಾಡುವಾಗಲೂ ಒಬ್ಬೊಬ್ಬರ ದೇಹದ ಪ್ರಕೃತಿ ಒಂದೊಂದು ಥರ ಇರುತ್ತೆ. ತುಂಬ ಅದಕ್ಕೆ ನಮ್ಗೆ ವಿಶ್ರಾಂತಿ ಬೇಕು ಅಂತ ಬಯಸುತ್ತೆ. ಸೊ ಶವಾಸನ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಎಲ್ಲ ಆಸನಗಳನ್ನ ಮಾಡಿದಾಗ ದೇಹ ಒಂದು ದಣಿದಿರುತ್ತೆ. ದಣಿದಂತಹ ದೇಹಕ್ಕೆ ಮತ್ತೆ ದಣಿವಾರಿಸಿ ಮತ್ತೆ ಉತ್ಸಾಹವನ್ನು ತುಂಬೋದೇ ಶವಾಸನದ ಒಂದು ಮುಖ್ಯವಾದ ಕೆಲಸ ಅಂತ ಹೇಳ್ಬೋದು. ಈ ಯೋಗವನ್ನು ಯಾವ ವಯಸ್ಸಿನಲ್ಲಿ ಆರಂಭಿಸಬೇಕು ಅನ್ನುವಂಥ ಮಿತಿಗಳೇನಾದರೂ ಉಂಟಾ? ಈಗ ಅತ್ಯಂತ ಬಾಲ್ಯದಲ್ಲಿರುವಂಥ ಮಗು ಕೂಡ ಯೋಗಾಸನವನ್ನು ಆರಂಭಿಸ್ಬೋದಾ? ವೃದ್ಧಾಪ್ಯದಲ್ಲಿ ಯಾವುದೋ ಜ್ಞಾನೋದಯ ಆಗಿ ನಾನು ಯೋಗವನ್ನು ಆರಂಭಿಸ್ತೇನೆ ಅಂತ ಯಾರಾದರೂ ವೃದ್ಧರು ಆರಂಭಿಸಿದರೆ ಅದಕ್ಕೂ ಕೂಡ ಅವಕಾಶಗಳು ಉಂಟಾ ಯೋಗದಲ್ಲಿ? ಖಂಡಿತವಾಗ್ಲೂ ಕೂಡ. ಈಗ ನೀವು ಸಾಮಾನ್ಯವಾಗಿ ಸುಮ್ಮನೆ ಗಮನಿಸಿ, ಇವಾಗ ನಮ್ಮನೇಲಿ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿ ಅದು ಅಂಬೆಗಾಲಿಡುತ್ತೆ, ತಾನಾಗಿ ಮುಂದಕ್ಕೆ ಹೋಗುತ್ತೆ. ತಾನಾಗಿ ಈಚಿದಾಗ ಸುಸ್ತಾದಾಗ ಏನಾಗುತ್ತೆ, ಮಗು ಮಕಡೆ ಮಲ್ಕೊಳ್ಳುತ್ತೆ. ಅದನ್ನೇ ನಾವು ಇದರಲ್ಲಿ ಅದು ಒಂದು ಆಸನ ಅಂತ ನಾವು ಪರಿಗಣಿಸ್ತೀವಿ. ಸೊ ಮಗುವಾಗಿದ್ದಾಗ ನಾವು ಯಾವುದನ್ನು ನಡೆಯುವಾಗ ಹುಷಾರಾಗಿ ನಡಿತೀವಿ, ಬೀಳ್ತೀವಿ, ಕೈಕಾಲುಗಳನ್ನ ಸುಲಭವಾಗಿ ಮೇಲೆತ್ತೀವಿ. ನೋಡಿ, ಮಕ್ಕಳು ತಲೆನ ಉಲ್ಟಾ ಪಲ್ಟಾ ಮಾಡಿ ಒಂದು ಇದು ಹಾಕಿದ್ರೆ ತಕ್ಷಣ ಮಾಡುತ್ತೆ. ಅದನ್ನು ನಾವು ಇವಾಗ ಕಲಿಯೋದೇ ಯೋಗ ಅಂತ ಹೇಳ್ಬೋದು. ಸೊ ಬಾಲ್ಯ ಎಷ್ಟು ವರ್ಷ ಇರುತ್ತೆ ಹೇಳಿ? 2 ವರ್ಷ, 5 ವರ್ಷದ ಬಾಲ್ಯ. 5 ವರ್ಷದ ಬಾಲ್ಯನ ಮತ್ತೆ ನಾವು ಮರುಕಳಿಸಿ ತರೋದೇ ಯೋಗದ ಒಂದು ಉದ್ದೇಶ. ಮತ್ತು ನೀವು ಕೇಳಿದ್ರಿ ಯೋಗನ ಯಾರು ಯಾವಾಗಾದರೂ ಕಲಿಬೋದಪ್ಪ. ಈ ಪತಂಜಲಿ ಯೋಗದಲ್ಲೇ ಒಂದು ನಮ್ಮ ಋಷಿ ಮುನಿವರು ಅವರು ಬರೆದಿರೋ ಒಂದು ಪುಸ್ತಕದಲ್ಲಿ ಒಂದು ಲೇಖನ ಇದೆ. 6 ವರ್ಷದಿಂದ ಹಿಡಿದು 80 ವರ್ಷ, ಇಲ್ಲದಿದ್ದರೆ 70 ವರ್ಷದವರೆಗಿನವರೆಗೂ ಯಾವ ವ್ಯಕ್ತಿ ಆದರೂ ಕೂಡ ಯೋಗನ ಕಲಿಬೋದು. ಆದರೆ ಇಲ್ಲಿ ಈಗ ನಿಮ್ಮ ದೇಹ ಒಂದು ವಯಸ್ಸಿಗೆ, ನಿಮ್ಮ ದೇಹದಲ್ಲಿ ಯಾವ ದೇಹ ಪ್ರಕೃತಿ ಇದೆ, ಅಟ್ಲೀಸ್ಟ್ ನಾವು ತುಂಬ ಈ ಚಕ್ರಾಸನ ಇರ್ಬೋದು, ಶೀರ್ಷಾಸನ ಇರ್ಬೋದು, ಇದು ಕಲಿಯೋಕ್ಕಾಗದೇ ಇದ್ದರೂ ಕೂಡ ಓರ್ವ ತರಬೇತುದಾರರಾಗಿ ನೀವು ಯಾವಾಗ ಯೋಗವನ್ನು ಮಾಡಲಿಕ್ಕೆ ಆರಂಭಿಸಿದ್ರಿ? ಮತ್ತು ಈಗ ಈ ಹೊತ್ತಿಗೆ ಎಷ್ಟು ಜನರಿಗೆ ತರಬೇತುಗಳನ್ನು ನೀಡ್ತಾ ಇದ್ದೀರಿ? ಹೌದು, ನಿಜವಾಗ್ಲೂ ಕೂಡ ಬಹುಶಃ ನಾನು ಯಾವ ವಯಸ್ಸಲ್ಲಿ ಕಲಿತೆ ಅನ್ನೋದನ್ನು ಹೇಳೋ ಸಂದರ್ಭ, ಅಂದರೆ ಈ ಥರ ಒಂದು ವೇದಿಕೆ ಸಿಗುತ್ತೆ ಅನ್ನೋ ಕಲ್ಪನೆ ಕೂಡ ನನ್ನಲ್ಲಿ ಇರಲಿಲ್ಲಪ್ಪ. ನನಗೆ 2 ಮಕ್ಕಳು. ಮೊದಲನೇವಳು ಮಗಳಿಗೆ ಒಬ್ಬ ಮಗು ಹುಟ್ಟಿದಾಗ, ಅಂದರೆ ನನ್ನ ಮೊಮ್ಮಗ ಹುಟ್ಟಿದ್ದ 6 ತಿಂಗಳಲ್ಲಿ ನಾನು ಯೋಗ ಕಲಿಯೋಕ್ಕೆ ಶುರು ಮಾಡಿದೆ. ಅಂದರೆ ನಾನು 54ನೇ ವರ್ಷದಲ್ಲಿ, ಪ್ರಸ್ತುತ ಈಗ ನನಗೆ 62 ವರ್ಷ, 54ನೇ ವರ್ಷದಲ್ಲಿ
ನನಗೆ ಯೋಗ ಕಲಿಬೇಕು ಅಂತ ಅನಿಸ್ತು. ಯಾಕಂದರೆ ನಮ್ಮ ಮನೆ ಎದುರುಗಡೆ ಒಬ್ಬರು ಗುರುಗಳು ಬರ್ತಾಯಿದ್ರು ಯೋಗ ಹೇಳ್ಕೊಡೋಕ್ಕೆ. ಅಷ್ಟು ಹತ್ತಿರ ಇದ್ದರೂ ಕೂಡ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ನನ್ನ ಮಗಳು ಬಾಣಂತಿ ಇರೋದ್ರಿಂದ. ಬಟ್ ನನ್ನ ತಲೆಯಲ್ಲಿತ್ತು ನಾನು ಕಲಿಬೇಕು, ಅದು ಹೇಗೆ ಕಲಿಯೋದು ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ನಂತರದ ಸಂದರ್ಭದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಪತಿ ವೈದ್ಯರಾಗಿರೋದ್ರಿಂದ ಅವರಿಗೆ ಬೇರೆ ಊರಿಗೆ ಅಂದರೆ ಬೇರೆ ದೇಶಕ್ಕೆ ಅವರು ಡಯಾಲಿಸಿಸ್ ಅಂದರೆ ನೆಫ್ರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಸರ್ಕಾರದ ವತಿಯಿಂದ ಬೇರೆ ದೇಶ ಅಂದರೆ ಸೌದಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಅವರಿಗೆ ಸಿಕ್ತು. ಆವಾಗ ಹೋದಾಗ ನನಗಿಲ್ಲಿ ನಾನು ನನ್ನ ಮಗ ಇಬ್ಬರೇ ಮನೇಲಿ ಇರಬೇಕಾದ ಸಂದರ್ಭ ಬಂತು. ನನಗೆ ಸಾಕಷ್ಟು ಕಾಲ ಅವಕಾಶ ಇತ್ತು. ಸೊ ಈ ಟೈಮಲ್ಲಿ ನಾನು ಏನಾದರೂ ಕಲಿಬೇಕಲ್ಲ ಅಂದ್ಕೊಂಡು ಯೋಗ ಹೇಗೋ ಏನೋ ಒಟ್ಟಲ್ಲಿ ನಾನು ಕಲಿಬೇಕು ಅನ್ನೋದು ನನ್ನ ಮನೆಯಿಂದ ಬಹಳ ದೂರ ಇತ್ತಪ್ಪ. ಹಾಗಾಗಿ ಬೆಳಗ್ಗೆ ನಾನು 8 ಗಂಟೆ ಬ್ಯಾಚಿಗೆ ಹೋಗ್ತಾಯಿದ್ದೆ. ನನ್ನ ಮಗ ಕಾಲೇಜಿಗೆ ಹೋದ ತಕ್ಷಣವೇ ನಾನು ಅವನ ಜೊತೆ ಹೋಗಿ 2 ಬಸ್ ಹಿಡ್ಕೊಂಡು ಇಳಿದು ಮನೆ ಎದುರಿಗೆ ಇದ್ದಾಗ ನನಗೆ ಕಲಿಯೋಕ್ಕೆ ಅವಕಾಶ ಆಗಲಿಲ್ಲ. ಬಹುಶಃ ಆ ವಯಸ್ಸಲ್ಲಿ ಕಲಿಬಹುದು. ಖಂಡಿತವಾಗಿ ಹೋದಾಗ ನಮ್ಮ ಸರ್ಗೆ ಆಶ್ಚರ್ಯ ಆಯಿತು. ಏನಮ್ಮ ಅಂದರೆ, ಇಲ್ಲ ಸರ್ ನಾನು ಈ ಥರ ಯೋಗ ಕಲಿಬೇಕು ಅಂದೆ. ಬಟ್ ಸಾಕಷ್ಟು ಕಾಲಾವಕಾಶ ಬೇಕು. ತಕ್ಷಣ ನೀನು ಸೇರಿದ ತಕ್ಷಣ ಸೂರ್ಯ ನಮಸ್ಕಾರ ಕಲಿಬೇಕು, ಆ ಆಸನ ಮಾಡಬೇಕು, ಈ ಆಸನ ಮಾಡಬೇಕು ಅನ್ನೋದು ನಿರೀಕ್ಷಣೆ ತಪ್ಪಾಗುತ್ತೆ. ಸಾಕಷ್ಟು ಟೈಮ್ ತೊಗೊಳ್ತೀನಿ ನಾನು ಅಂದರು. ಹಾಗಾಗಿ ಮೊದಲನೇದಾಗಿ ವಯಸ್ಸಿನ ಅಂತರ ಇಲ್ಲ, ಬಟ್ ತಾಳ್ಮೆ ಬೇಕು. ಯಾವುದೇ ಆಸನಗಳಾಗಲಿ ನಾವು ನೋಡಿದಷ್ಟು ಸುಲಭ ಅಲ್ಲ. ಆ ಆಸನನ ತಗೊಂಡು ಅದರಲ್ಲಿ ಕರೆಕ್ಟಾಗಿ ಆಸನ ಮಾಡೋಕ್ಕೆ ಸುಮಾರು ನಾನು ಸೂರ್ಯ ನಮಸ್ಕಾರ ಕಲಿತು ಈಗ ನಾನು ಏನು ಸರಳ ಯೋಗಾಸನಗಳನ್ನ ಕಲ್ತಿದ್ದೀನೋ ನನಗೆ 1 ವರ್ಷ ಕಾಲಾವಕಾಶ ನಾನು ತೊಗೊಂಡೆ ಅಪ್ಪ. ಖಂಡಿತವಾಗೂ 54, 53 ಅಂದಲ್ಲಿ ನಾನು ಯೋಗ ಕಲಿಯೋಕ್ಕೆ ಶುರು ಮಾಡಿದೆ. ನಾನು 1 ವರ್ಷ ತರಬೇತಿ ತೊಗೊಂಡಿತ್ತು, ಆಮೇಲೆ ನನಗೆ ಹೋಗೋಕ್ಕಾಗಲಿಲ್ಲ. ನಂತರ ನಾನು ಅದೇ ಎಕ್ಸಸೈಸ್ನ ಪ್ರತಿಯೊಂದು ಆನ್ಲೈನ್, ಈಗ ಕರೋನಾ ಬಂದಿರೋದ್ರಿಂದ ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಆಗಿ ಮತ್ತಷ್ಟು ತೊಗೊಂಡೆ. ಸೊ ನನ್ನ ಸುತ್ತಮುತ್ತಲಿರೋರಿಗೂ ಗೊತ್ತಾಯಿತು. ಹೌದು, ಯಾಕಂದರೆ ಮುಂಚೆ ನಾನು ಒಂದು ಗಮನಿಸಬೇಕು, ನನಗೆ ಚಕ್ರಬಕ್ಲೆ ಹಾಕ್ಕೊಂಡು ಕೂರ್ಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ಬಗ್ಗಿ ಸಾಮಾನು ತೊಗೊಳ್ಳುವಾಗ ನನಗೆ ಬಹಳ ಕಷ್ಟ ಆಗ್ತಾಯಿತ್ತು. ಬಿಡು 50 ಆದಮೇಲೆ ನಮ್ಮಲ್ಲಿ ಏನು ನಾವು ಬಗ್ಬಿಟ್ರೆ ಆಗಲ್ಲ, ಅದೊಂದು ನಮ್ಮಲ್ಲಿ ಸಾಮಾನ್ಯ ಅಂದರೆ ನಮಗೆ ನಾವು ಅದನ್ನು ಅಳವಡಿಸ್ಕೊಂಡು ಆ ಬಗ್ಗೆ ಮಾಡೋವಂಥದ್ದಾಗಲಿ ಭಾರ ಇರ್ತದಾಗಲಿ, ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅಂತ ನಮಗೆ ನಾವೇ ಜಡ್ಜ್ಮೆಂಟ್ ಕೊಡೋದು, ಅಂದರೆ ನಮ್ಮ ಮನಸ್ಸಿಗೆ ಅದು ಬಂದುಬಿಡುತ್ತೆ. ಸೊ ಅದನ್ನು ಮೀರಿ ಬೆಳೆಯೋ ವ್ಯಕ್ತಿತ್ವ ಖಂಡಿತ ನನ್ನಲ್ಲಿತ್ತು. ಬಟ್ ಸಾಧ್ಯ ಖಂಡಿತ ಆಗುತ್ತಪ್ಪ. ಹಾಗಾಗಿ ಹಾಗೆ ಕಲ್ತಿದ್ದು. ನಂತರ ಸುತ್ತಮುತ್ತಲಿರೋರು ಕೂಡ ಕೇಳೋಕ್ಕೆ ಶುರು ಮಾಡಿದರು. ಬಟ್ ಏನಂದರೆ ತುಂಬ ಆಸನಗಳನ್ನ ಕಲಿತು ಜಂಜಡ ಮಾಡಿಕೊಂಡು ನಮ್ಮ ಸರ್ ಹೇಳೋರು, ಸರ್ಕಸ್ ಮಾಡೋದಲ್ಲಮ್ಮ ಯೋಗಕ್ಕೆ ಒಂದು ರೀತಿ ನೀತಿ ಇದೆ. ಅಂದರೆ ನಮ್ಗೆ ಆ ಆಸನ ಕಲಿಸಿ ಈ ಆಸನ ಕಲಿಸಿ ಅಂತ ಕೆಲವರು ವಿದ್ಯಾರ್ಥಿಗಳು ಬಂದಾಗ ಈ ಥರ ಮಾತಾಡೋದನ್ನು ನಾನು ಕೇಳಿದ್ದೆ. ಆವಾಗ ನಾನು ಅಂದ್ಕೊಂಡೆ, ನಮ್ಮ ದೇಹಕ್ಕೆ ಎಷ್ಟು ಬೇಕು ಇಷ್ಟೇ. ಊಟ ಅಂದರೆ ಏನು ಹೇಳಿ, ಅನ್ನ ಸಾರು ಪಲ್ಯ ಚಟ್ನಿ. ಪಲ್ಯದಲ್ಲಿ ವೈವಿಧ್ಯತೆ ಇರ್ಬೋದು, ಅನ್ನನೇ, ಚಪಾತಿನೇ. ಹಾಗೆ ಯೋಗದಲ್ಲಿ ಕೂಡ ಇಷ್ಟೇ ಅಂತ ಇದೆ. ಅದನ್ನು ಮತ್ತೆ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋದು ಕೂಡ ಅದರಲ್ಲಿ ಒಂದು ವೈವಿಧ್ಯತೆ ಅಂತ ಹೇಳ್ಬೋದು. ನೀವು ನಿಮ್ಮ ಸ್ವತಃ ಅನುಭವವನ್ನೇ ಹಂಚಿಕೊಂಡಿರೋದ್ರಿಂದ ನಮ್ಮೆಲ್ಲ ಪ್ರೇಕ್ಷಕರಿಗೆ ಒಂದು ಹೊಸ ಅನುಭೂತಿಯನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಆ ಮೂಲಕವಾಗಿ ಅವರು ಯಾವುದೇ ವೃತ್ತಿಯವರಾಗಿದ್ರು ಅಥವಾ ಯಾವುದೇ ಪ್ರಾಯದವರಾಗಿದ್ರು ಈ ಹೊತ್ತಿನಲ್ಲಿಯೇ ಈ ಕಾರ್ಯಕ್ರಮದ ಮುಖೇನವಾಗಿ ಯೋಗವನ್ನು ಆರಂಭಿಸ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಮತ್ತೆ ಮುಂದಿನ ಭಾಗದತ್ತ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಒಂದು ಮಾತಿದೆ, ದೈನಂದಿನ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ, ಯಾವುದೋ ಹಳ್ಳಿಗಾಡುಗಳಲ್ಲಿ ಯಾವುದೋ ಕೆಲಸಗಳನ್ನು ಮಾಡ್ತಾ ಇರ್ತೇವೆ, ಇವುಗಳು ಕೂಡ ಯೋಗಕ್ಕೆ ಸಮಾನವಾದದ್ದು. ಪುನಃ ಬೇರೆ ವ್ಯಾಯಾಮ ಅನ್ನುವಂಥದ್ದನ್ನ ಮಾಡಲೇಬೇಕಾಗಿಲ್ಲ ಅನ್ನುವಂಥ ಒಂದು ಮಾತುಂಟು. ಹಾಗಾದ್ರೆ ನಿತ್ಯದ ಚಟುವಟಿಕೆಗಳಿಗೆ ಯೋಗ ಅಂತ ಕರೆಯಲ್ಪಡ್ತದ, ಅಥವಾ ಯೋಗ ಅನ್ನುವಂಥದ್ದನ್ನ ಬೇರೆಯೇ ಮಾಡಬೇಕಾ, ವಾಕಿಂಗ್ ಅನ್ನುವಂಥದ್ದನ್ನ ಬೇರೆಯೇ ಮಾಡಬೇಕಾ? ಈ ಬಗ್ಗೆ ಏನು ಹೇಳ್ತೀರಿ ನೀವು? ಈ ಬಗ್ಗೆ ಏನಂದ್ರೆ, ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ತಗೊಳ್ಳಿ, ಹಿಂದೆ ಅಂದರೆ ನಾನು ನನ್ನ ಬಾಲ್ಯದಲ್ಲಿ ಕಂಡಂತಹ ಒಂದು ಹಳ್ಳಿ ಚಿತ್ರಣನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಾಲ್ಯದಲ್ಲಿ ನಾನು ಹೋದಾಗ ಕಳೆ ಕೀಳೋದಿರ್ಬೋದು, ಬೀಜ ಬಿತ್ತನೆ ಮಾಡೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಮನೆ ಮಂದಿಯೆಲ್ಲ ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಕೂಡ ಹೋಗ್ತಾಯಿದ್ರು. ಭತ್ತ ನಾಟಿ ಮಾಡೋದಿರಲಿ, ಭತ್ತನ ಬಡಿಯೋದಾಗಲಿ, ಕಾಳುಗಳನ್ನ ವಿಂಗಡಿಸೋದಾಗಲಿ, ಪ್ರತಿಯೊಂದು ಅಲ್ಲಿ ಶ್ರಮಕ್ಕೆ ಮಾನವನ ದೇಹದ ಶ್ರಮಕ್ಕೆ ಜಾಸ್ತಿ ಒತ್ತು ಇರ್ತಾಯಿತ್ತು. ಆದರೆ ಈಗ ಇವತ್ತು ನೀವು ಹಳ್ಳಿಗಾಡಿಗೆ ಹೋಗಿ ಕಳೆ ಕೀಳೋದೊಂದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಯಂತ್ರಗಳ ಸಹಾಯದಿಂದ ಕೆಲಸನ ಸುಲಭವಾಗಿ ಮಾಡ್ಕೊಳ್ತಾ ಇದ್ದಾರೆ. ಯಾಂತ್ರೀಕರಣ. ಯಾಕೆಂದರೆ ತುಂಬ ಇವಾಗ ಕೂಲಿಗಾರರು ಕೂಡ ಹಳ್ಳಿಗಳಲ್ಲಿ ಸಿಗೋದು ಕಷ್ಟ ಇದೆ. ಅವ್ರನ್ನ ಕರ್ಕೊಂಬಂದು ಮಾಡ್ಸೋಕ್ಕಿಂತ ಅಲ್ಲಿ ಮೇಲ್ವಿಚಾರಣೆ ನೋಡೋ ಒಬ್ಬ ವ್ಯಕ್ತಿ ಇದ್ದರೆ ಸಾಕು.
ಎಲ್ಲ ಕೆಲಸಗಳು ಕೂಡ ಯಂತ್ರದಿಂದ ಮಾಡುವಂಥ ಕಾಲ ಇವತ್ತು ಬಂದಿದೆ. ಹಾಗಾಗಿ ಹಿಂದೆ ಏನೂ ಬೇಡ. ಇವತ್ತು ನಾವು ಪೇಟೆಗಾಡಿನಲ್ಲಿ ಅಂದರೆ ನಗರ ಪ್ರದೇಶದಲ್ಲಿ ಒಂದು ಉದಾಹರಣೆಗೆ ಒಂದು ಶೇಂಗಾ ಚಟ್ನಿ ಅಂತ ತಗೊಳ್ಳಿ, ಅದನ್ನು ಕುಟ್ಟಲಿಕ್ಕೆ ನಾವು ಇವತ್ತು ಕುಟ್ಟಣಿಗೆಯನ್ನು ತಂದು ಇವತ್ತು ನಾವು ಸಿಟಿಲಿ ಅಂದರೆ ನಗರ ಪ್ರದೇಶದಲ್ಲಿ ಇರುವಂಥ ಅದು ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ನೀವು ಹಳ್ಳಿಗೆ ಹೋಗಿ ಚಟ್ನಿ ಕುಟ್ಟೋದಾಗಲಿ ರುಬ್ಬೋದಾಗಲಿ ಎಲ್ಲೂ ನಾವು ಹಳ್ಳಿಗಳಲ್ಲಿ ದುಂಡಿ ಅಂತ ಇರ್ತಾಯಿತ್ತು, ಕಪ್ಪು ಕಲ್ಲು, ಆ ದುಂಡಿಗೆ ನಾವು ಚಟ್ನಿಯನ್ನು ಹಾಕಿ ರುಬ್ತಾ ಇದ್ವಿ. ಅದು ಇವತ್ತು ಕಾಣೆಯಾಗಿದೆ. ಇವತ್ತಿಗೂ ಕೂಡ ನಾವು ಹೇಗೆ ಮಿಕ್ಸಿ ಗ್ರೈಂಡರ್ನ ಉಪಯೋಗಿಸ್ತೀವೋ ಅಲ್ಲೂ ಕೂಡ ಅದೇ ಥರ ಬಂದಿದೆ. ಏನು ವಾತಾವರಣ ಅನ್ನೋದು ಬಿಟ್ಟರೆ ನಗರಕ್ಕೂ ಸಿಟಿಗೂ ಯಾವುದೇ ವಿಧವಾದ ಒಂದು ಅಂದರೆ ದೈಹಿಕ ಶ್ರಮದಲ್ಲಿ ಅಲ್ಲೂ ಕೂಡ ದೈಹಿಕ ಶ್ರಮ ಅಷ್ಟಿಲ್ಲ. ಅದನ್ನು ಗಮನಿಸಿದಾಗ ಯೋಗ ಅನ್ನೋದನ್ನು ಇವತ್ತು ನಾವು ಅಭ್ಯಾಸ ಮಾಡಲೇಬೇಕು. ಅದರಲ್ಲೂ ಇವತ್ತು ಯಾರೇ ಆಗಲಿ ಇವತ್ತು ನಮಗಿಂತ ಕೆಲವು ಸಲ ಹಳ್ಳಿಗಾಡಿನಲ್ಲಿ ನಾನು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರೋ ಜನರಿಗಿಂತ ಇವತ್ತು ನಾವೇ ಎಷ್ಟೊಂದು ದೇಹದ ಶಕ್ತಿಯನ್ನು ಬಳಸ್ತೀವಿ ಅಂತ ನನಗೆ ಆ ಥರ ಅನಿಸ್ತು. ಹಾಗಾಗಿ ಖಂಡಿತವಾಗ್ಲೂ ಕೂಡ ಇವತ್ತು ಯಾರೂ ಕೂಡ ಮುಕ್ಕಾಲು ಭಾಗ ಈಗ 100ರಲ್ಲಿ ಒಂದು 70 ಭಾಗದ ಜನರಲ್ಲಿ ಹಳ್ಳಿಗಾಡಿನಲ್ಲಾಗಲಿ ಅಥವಾ ಗ್ರಾಮೀಣ ಪ್ರದೇಶದಾಗಲಿ ದೈಹಿಕ ಶ್ರಮ ಬಹಳ ಕಮ್ಮಿ ಆಗ್ತಾ ಇದೆ. ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಬೇಕು. ನಾವು ಜೀವನದ ಕೊನೆಯವರೆಗೂ ಕೂಡ ನಮ್ಮ ಕೆಲಸಗಳನ್ನ ನಾವೇ ಮಾಡಿಕೊಳ್ಬೇಕು. ನಾವು ತಿಂದಿದ್ದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರವಾದರೂ ಕೂಡ ನಾವು ಯೋಗವನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಇಲ್ಲಿ ನೀವು ಕೇಳಿದರೆ ವಾಕಿಂಗ್ ಅಂದರೆ ನಡಿಗೆ ಯೋಗದ ಒಂದು ಭಾಗ ಅಷ್ಟೆ. ನಡಿಗೆ ಯೋಗ ಆಗಲ್ಲ. ಈಗ ನಾವು ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗೆ ನಡಿಗೆ ಕೂಡ, ಬಟ್ ದೇಹದ ಒಂದು ದಂಡಿಸಲಿಕ್ಕೆ ದೇಹದ ಎಲ್ಲ ಭಾಗಗಳನ್ನ ಸಮಾನಾಂತರವಾಗಿ ಅದನ್ನು ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸೋದಕ್ಕೆ ಯೋಗ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಯಾಂತ್ರೀಕರಣದ ಬದುಕು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅದಕ್ಕೆ ತಳುಕು ಹಾಕಿಕೊಂಡಿರುವಂಥ ಮತ್ತೊಂದು ವಿಷಯ ಏನು ಅಂತಂದರೆ ಅದು ತಂತ್ರಜ್ಞಾನ. ಇವತ್ತು ಅಂಗೈಯಲ್ಲೇ ಇಡೀ ವಿಶ್ವವನ್ನು ನೋಡುವಷ್ಟರ ಮಟ್ಟಿಗೆ ನಾವು ಬೆಳೆದು ನಿಂತಿದ್ದೇವೆ. ತಂತ್ರಜ್ಞಾನ ಎಷ್ಟು ಮುಂದುವರಿತಾ ಇದ್ದರೂ ಕೂಡ ಯೋಗಾಸನಕ್ಕೆ ಪರ್ಯಾಪ್ತವಾಗಿ ಏನನ್ನು ನಾವು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಸನಾತನ ಪರಂಪರೆಗಳಿಂದ ಬಂದಂಥ ಯೋಗಾಸನ ಇವತ್ತಿಗೂ ಕೂಡ ಯೋಗಾಸನವಾಗಿಯೇ ಮುಂದುವರಿತಿದೆ, ಮತ್ತದು ಮುಂದುವರಿಬೇಕು ಕೂಡ. ತಂತ್ರಜ್ಞಾನ ಅದೆಷ್ಟು ಮುಂದೆ ಹೋದರೆ ಕೂಡ ಯೋಗಾಸನವನ್ನು ನಾವು ಅನುಸರಿಸಬೇಕಾದಂಥ ಅನಿವಾರ್ಯತೆ ಎಷ್ಟಿರಬಹುದು? ಖಂಡಿತವಾಗ್ಲೂ ಕೂಡ. ಯಾಕೆಂದರೆ ಮನುಷ್ಯ ಎಲ್ಲವನ್ನೂ ಕಲಿತ ಅಲ್ವಾ. ಪ್ರಕೃತಿಯಲ್ಲಿರೋ ಬಣ್ಣಗಳನ್ನ ಮಾಡೋದು ಕಲಿತ, ಎಂತೆಂಥ ಕಾಯಿಲೆಗಳಿಗೆ ಔಷಧಿಯನ್ನು ಕಲಿತರು. ಹಿಂದೆ ನೋಡಿ ಕುಷ್ಠರೋಗ ಇರ್ಬೋದು, ಕ್ಯಾನ್ಸರ್ ರೋಗ ಇರ್ಬೋದು, ಅದು ಕೊನೆಯ ಹಂತಕ್ಕೆ ಬಂದಾಗ ಆಗ ಅದನ್ನು ಕ್ಯಾನ್ಸರ್ ಅಂತ ತಿಳಿದು ಆಗಲೇ ಅದಕ್ಕೆ ಆರೈಕೆ ಮಾಡಿ ಅದನ್ನು ಒಂದು ಹಂತಕ್ಕೆ ತರುವಂತಹ ಒಂದು ಪ್ರಯತ್ನವೇ ಇರಲಿಲ್ಲ. ಅಂದರೆ ವೈಜ್ಞಾನಿಕವಾಗಿ ಎಂತೆಂಥ ರೋಗಗಳಿಗೆ ಮಾನವ ಔಷಧಿಯನ್ನು ಕಂಡು ಹಿಡಿದ್ರೂ ಕೂಡ ಹುಟ್ಟು ಸಾವು ಎರಡೂ ಕೂಡ ಸ್ವಾಭಾವಿಕ ತಾನೆ. ಹುಟ್ಟು ನನ್ನ ತಾಯಿಯ ಗರ್ಭದಿಂದಲೇ ನಾನು ಬರಬೇಕು, ಅದಕ್ಕೆ ಪರ್ಯಾಯ ಏನೇ ಮಾಡಿದರೂ ಕೂಡ ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ಸಾವು ಕೂಡ ಹಾಗೆ. ಕಾಯಿಲೆ ಬಂದಾಗ ಸಾವಿನ ದವಡೆಯ ದಿನಗಳನ್ನ ನಾವು ದೂಡಬಹುದೇ ವಿನಃ ಸಾವನ್ನು ನಾವು ಖಂಡಿತ ನಿಯಂತ್ರಿಸೋಕ್ಕಾಗಲ್ಲ. ಹೇಗೆ ದೇವರ ಒಂದು ಸಹಜ ಕ್ರಿಯೆ ಸಾವು ಮತ್ತು ಹುಟ್ಟು ಇವೆರಡನ್ನ ಮಾನವ ತನ್ನ ಕೈಯಲ್ಲಿಲ್ವೋ ಹಾಗೆಯೇ ಎಷ್ಟೇ ಅತ್ಯಾಧುನಿಕವಾಗಿ ತಂತ್ರಜ್ಞಾನದಲ್ಲಿ ಮಾನವ ಬೆಳೆದರೂ ಕೂಡ ಯೋಗಕ್ಕೆ ಪರ್ಯಾಯವಾದದ್ದು ಯಾವುದೂ ಕೂಡ ಇಲ್ಲ. ಈಗ ಯಾವುದೇ ಒಂದು ಪ್ರಮುಖ ಸುಮ್ಮನೆ ತಗೊಳ್ಳಿ, ಇವಾಗ ಒಬ್ಬರು ಸಿನಿಮಾ ತಾರೆ ಇರ್ಬೋದು ಅಥವಾ ಆಟದಲ್ಲಿ ಇರ್ಬೋದು, ಅವ್ರಿಗೆಷ್ಟೇ ಅವರು ಏನೇ ಒಂದು ಯೋಗ ಮಾಡಬೇಕಾದ್ರೆ ಅಥವಾ ಒಂದು ಯೋಗ ಎಲ್ಲರ ಜೊತೆ ಬರಲೇಬೇಕು, ಯೋಗ ಮಾಡಲಿ, ಎಂತೆಂಥವನೇ ಆಗಲಿ ಅವನು ಧರೆಗಿಳಿಲೇಬೇಕು, ಸಾಮಾನ್ಯರ ಜೊತೆ ಸೇರಲೇಬೇಕು ಅನ್ನೋದನ್ನು ನಾವು ಕೇಳಿದ್ದೀವಿ ತಾನೇ. ಅದೇ ಥರ ಕೂಡ ಆ ವೈಜ್ಞಾನಿಕ ಎಷ್ಟೇ ಬೆಳೆದರೂ ಕೂಡ ಯೋಗಕ್ಕೆ ಪರ್ಯಾಯವಾಗಿ ಯಾವುದೂ ಇಲ್ಲ. ಯೋಗನೇ. ಹಸಿವಾದಾಗ ಎಷ್ಟೇ ಚಿನ್ನ ಒಡವೆ ಆಸ್ತಿ ಅಂತಸ್ತು ಇದ್ದರೂ ಕೂಡ ಯಾವುದು ಕೂಡ ಹಸಿವನ್ನು ನೀಗಿಸಲ್ಲ. ಬಾಯಾರಿಕೆ ನೀವು ಇವಾಗ ನಾವು ಬಿಸಿಲಿನ ಬೇಗೆಯನ್ನು ನೀಗಿಸ್ಕೊಳ್ಳಿಕ್ಕೆ ಎಷ್ಟೆಷ್ಟು ಥರ ನಮ್ಮಲ್ಲಿ ಪಾನೀಯಗಳಿದೆ ಹೇಳಿ, ಆದರೆ ನೀರಿಗೆ ಸಮನಾದ ಯಾವುದೂ ಇಲ್ಲ. ಹಾಗೆಯೇ ಕೂಡ ನಮ್ಮ ದೇಹಕ್ಕೆ ಒಂದು ರೂಪ ನೆಲೆ ಮತ್ತು ದೇಹಕ್ಕೆ ಒಂದು ಬೆಲೆ ಮಾಡಬೇಕಾದ್ರೆ ಯೋಗಕ್ಕೆ ಪರ್ಯಾಯವಾಗಿ ವೈಜ್ಞಾನಿಕವಾಗಿ ಏನೂ ಇಲ್ಲ. ಯೋಗ ಕಲೀಲೇಬೇಕು, ಆಸನಗಳನ್ನ ಮಾಡಲೇಬೇಕು, ಪ್ರಾಣಾಯಾಮನ ಅಭ್ಯಾಸ ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು. ಒಳ್ಳೆ ಆರೋಗ್ಯ ಗಳಿಸ್ಬೇಕಾದ್ರೆ ಇದಿಷ್ಟು ಎಲ್ಲರೂ ಕಷ್ಟಪಡಬೇಕು. ಇನ್ನೊಂದು ಪರ್ಯಾಯವಾಗಿ ಒಂದೊಂದು ಹಾದಿ ಇದೆ. ಯಾಕಂದರೆ ಈಗ ಜಿಮ್ ಇರ್ಬೋದು, ಇದೆಲ್ಲ ನೀವು ಸಾಮಾನ್ಯವಾಗಿ ಕೇಳಿರ್ತೀವಿ, ಖಂಡಿತ ತಾನೇ. ಈಗ ನಾನು ನನ್ನ ಮನೆಯಲ್ಲೇ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ನೋಡು ನಿನ್ನ ಕಣ್ಣೆದುರಿಗೆ ನನ್ನ ದೇಹದಲ್ಲಿ ಎಷ್ಟೊಂದು ವ್ಯತ್ಯಾಸ ಕಾಣ್ತು, ನೀನು ಖಂಡಿತ ಯೋಗಕ್ಕೆ ಬಾ ಅಂದಾಗ ಹೇಳ್ತಾ ಇದ್ದ, ಮಮ್ಮಿ ಬೇಡ ಬೇಡ ನಾನು ಜಿಮ್ಗೆ ಹೋಗಲೇಬೇಕು ಅನ್ನೋರು. ಜಿಮ್ಮಲ್ಲಿ ಕೊನೆಗೆ ಅವನು
ಎಲ್ಲ ಆದಮೇಲೆ ಕೊನೆಗೆ ನಾನು ಮಾಡೋ ಯೋಗಕ್ಕೆ ಅವನು ಬಂದ ನಿಜ ಮಮ್ಮಿಯಿಂದ. ಅಂದರೆ ಜಿಮ್ ಒಂದು ವೈಜ್ಞಾನಿಕವಾಗಿ ತಂತ್ರಜ್ಞಾನದ ಒಂದು ಭಾಗ. ಅದು ಎಷ್ಟು ವಯಸ್ಸಿನವರೆಗೆ ನೀವು ಮಾಡಬಹುದು ಹೇಳಿ? ಒಂದು ಸೀಮಿತ ವಯಸ್ಸಷ್ಟೇ. ಅಲ್ಲಿ ದೇಹನ ನಾವು ದಂಡಿಸ್ತೀವಿ. ಆದರೆ ದೇಹ ದಂಡಿಸಿದ ಮೇಲೆ ಅಲ್ಲಿ ಎಷ್ಟೊಂದು ವಿಶ್ರಾಂತಿ ತೊಗೋಬೇಕು ನಾವು. ಭಾರ ಎತ್ತೋದಾಗಲಿ, ಈಗ ಎಷ್ಟೊಂದು ಸಾಧನೆಗಳು ಬಂದಿದೆ. ದೇಹನ ಒಂದು ಸೌಂದರ್ಯ ವರ್ಧಕವಾಗಿ ಇವತ್ತು ನಾವು ಅದನ್ನು ಬಳಸ್ತೀವಿ. ಅದು ಇರಲಿ ಬಿಡಿ, ಅದೇನು ತಪ್ಪಲ್ಲ. ಆದರೆ ಎಲ್ಲೇ ಹೋಗಲಿ, ಈಗ ಈ ವಯಸ್ಸಲ್ಲೂ ನಾನು ಜಿಮ್ ಮಾಡೋಕ್ಕಾಗಲ್ಲ. ಎಲ್ಲದೂ ಒಂದು ವಯಸ್ಸು. ಅಲ್ಲಿ ಏನೇ ಒಂದು ಕೈ ಕಾಲುಗಳಿಗೆ ಏನೇ ಒಂದು ಊನ ಆಯಿತು ಅಥವಾ ಏನೇ ಒಂದಾದರೂ ಅವ್ರು ಖಂಡಿತವಾಗ್ಲೂ ಕೂಡ ಜಿಮ್ ಮಾಡದೇ ಇರೋದನ್ನು ನಾವು ನೋಡಿದ್ದೀವಿ. ಕೆಲವು ಸಲ, ಎಷ್ಟೋ ಸಲ ತುಂಬ ಪ್ರಮುಖ ವ್ಯಕ್ತಿಗಳು, ಇಲ್ಲ ನಾನು ಏನೋ ಮಾಡುವಾಗ ನನ್ನ ದೇಹದ ಒಂದು ಅಂಗಕ್ಕೆ ಊನ ಆಯಿತು, ಈಗ ನಾನು ಮಾಡೋದು ಬಿಟ್ಟಿರೋದ್ರಿಂದಲೇ ಇವತ್ತು ನನ್ನ ದೇಹ ಬೊಜ್ಜು ಬೆಳೆದಿದೆ ಅನ್ನೋದನ್ನು ನೀವು ಕೇಳಿದ್ದೀರಿ ನವೀನ್. ಖಂಡಿತ ತಾನೇ. ಆದರೆ ಯೋಗದಲ್ಲಿ ಆ ಥರ ಇಲ್ಲ. ಅದು ನಾನು ಕೆಟ್ಟದ್ದಂತಾಗಲಿ ಅದನ್ನು ವಿರೋಧಿಸ್ತಾ ಇಲ್ಲ, ಅದು ಒಂದು ಭಾಗ. ಆದರೆ ವಯಸ್ಸು ಕಳೆದಾಗೆಲ್ಲ ನಾವು ನಿರಂತರವಾಗಿ ನಮ್ಮ ಕೊನೆಯ ಉಸಿರಿನವರೆಗೂ ನಾವು ಸರಳ ಪ್ರಾಣಾಯಾಮ, ಯೋಗ, ಧ್ಯಾನ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯವನ್ನು ಗಳಿಸ್ಕೋಬಹುದು. ಅದೆಲ್ಲ ಒಂದು ವಯಸ್ಸಿಗೆ, ಅದು ಖಂಡಿತ ಬಿಡಿ. ಯಾಕಂದರೆ ಅದನ್ನು ನಾವು ವಿರೋಧಿಸ್ತೀನಿ ಅಂತಲ್ಲ, ಬಟ್ ಈಗ ನಾವು ಮನುಷ್ಯರ ಮೇಲೆ ಯಾವುದೇ ಒಂದು ವಯಸ್ಸು ಇಲ್ಲಿಗೆ ಅಂತಲ್ಲ. ಈಗ ಬಾಲ್ಯ ಆದಮೇಲೆ ಯೌವನ ಆದಮೇಲೆ ಮುಪ್ಪು ಬಂದೇ ಬರುತ್ತೆ. ಯೌವನದಲ್ಲಿ ಮಾಡಿದಂತಹ ಜಿಮ್ನ ಎಲ್ಲ ಎಕ್ಸಸೈಸ್ ನಾವು ವಯಸ್ಸಿಗೆ ಒಂದು 50, 55, 60 ಕಷ್ಟ ಆಗುತ್ತಪ್ಪ. ದೇಹ ತಡ್ಕೊಳ್ಳಲ್ಲ, ಮಾಂಸಖಂಡಗಳಿಗೆ ಸೋತು ಹೋಗ್ಬಿಡುತ್ತೆ. ಆವಾಗ ನಾವು ಯೋಗನ ಮಾತ್ರ ನಾವು 70-80 ವರ್ಷದ ತನಕನೂ ಮಾಡಬಹುದು. ಇದೇ ಅವೆರಡಕ್ಕೂ ಇರೋತಕ್ಕಂಥ ಒಂದು ವ್ಯತ್ಯಾಸ. ಯೋಗದ ಆಚರಣೆ ತುಂಬ ಸರಳ, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಪಾರ್ಕಿಗೆ ಹೋದಾಗ ನೀವು ಸ್ವಲ್ಪ ಹೊತ್ತು ವಾಕ್ ಮಾಡಿ ಒಬ್ಬರೇ ಕೂತಾಗಲೂ ಕೂಡ ಮಾಡ್ಕೋಬೋದು. ಅಥವಾ ನೀವು ಆಫೀಸಲ್ಲಿ ಇವಾಗ ನೋಡಿ, ಸಾಫ್ಟ್ವೇರ್ ಅವರೆಲ್ಲ ದೇಹಕ್ಕೆ ವ್ಯಾಯಾಮ ಇಲ್ಲದೇನೆ ಅವರು ಎಷ್ಟೊಂದು ಅವರ ಆರೋಗ್ಯಕ್ಕೋಸ್ಕರ ಪರಿತಪಿಸ್ತಿರ್ತಾರೆ. ಅಂಥವ್ರು ಈ ಥರ ಕೂತ್ಕೊಂಡು ಸರಳ ಎಕ್ಸಸೈಸ್ಗಳನ್ನ, ಕಾಲು ಕೈ ಇದೆ ಎಕ್ಸಸೈಸ್ನ ಕೂತಲ್ಲೇ ಮಾಡೋವಂಥ ಎಷ್ಟೊಂದು ಸರಳ ಆಸನಗಳಿದೆ. ಇವೆಲ್ಲವೂ ಕೂಡ ಅವರಲ್ಲಿ ಕೂತ್ಕೊಂಡು ಕೂಡ ಮಾಡಬಹುದು. ಮಾತುಗಳನ್ನು ಆಡ್ತಾ ನೀವು ಒಂದು ಮಾತನ್ನ ಹೇಳಿದ್ರಿ, ತಂತ್ರಜ್ಞಾನದಿಂದ ಯಾವುದೇ ಬಣ್ಣಗಳನ್ನ ಇವತ್ತು ಕೂಡ ತಯಾರಿಸಬಹುದು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರುವಂತ ಒಂದು ಮಾತು ಏನು ಕೇಳಿದ್ರೆ, ನಮಗೆ ಬಣ್ಣ ಬದಲಾಯಿಸದೇ ಇರುವವರು ಬೇಕಾಗಿದ್ದಾರೆ ಅಂತ. ಈ ಯೋಗಾಸನದ ಮೂಲ ಅರ್ಥ ಕೂಡ ಅದೇ. ಯಾವುದೇ ಬಣ್ಣಗಳಿದ್ರು, ಎಂತದೇ ಆಲ್ಟರ್ನೇಟ್ಗಳಿದ್ರು ಕೂಡ ಯೋಗಾಸನವನ್ನ ಯಾರು ಪಾಲಿಸ್ತಾನೋ ಅವನಿಗೆ ಆರೋಗ್ಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತು. ಖಂಡಿತವಾಗ್ಲೂ ಕೂಡ. ಯಾಕೆಂದ್ರೆ ಯೋಗಾಸನ ಮಾಡುವಾಗ ಒಂದು ಗಮನಿಸಬೇಕು. ಈಗ ಕೆಲವು ಆಸನಗಳನ್ನ ನಾವು ಮಾಡ್ತೀವಿ. ಚಕ್ರಾಸನ ಮಾಡುವಾಗ ಎರಡೂ ಕೈಗಳು ನಾವು ಹಿಂದಕ್ಕೆ ಮಾಡಿ ನಮ್ಮ ದೇಹನ ನಾವೇ ಮೇಲಕ್ಕೆ ತಗೊಳ್ತೀವಿ. ಆಗ ನಮ್ಮ ದೇಹದ ಭಾರವನ್ನು ನಾವೇ ಹೊತ್ಕೊಳ್ಬೇಕು. ಆವಾಗ ಅಲ್ಲಿ ನಮ್ಮ ಮನಸ್ಸಿಗೆ ಚುಚ್ಚುತ್ತೆ, ನನ್ನ ದೇಹ ಹೇಗಿದೆ, ನನ್ನ ಆಹಾರ ಪದ್ಧತಿ ಹೇಗಿದೆ, ಆಹಾರದಲ್ಲಿ ಏನು ವ್ಯತ್ಯಾಸ ಮಾಡಿಕೊಳ್ಬೇಕು. ಜೀರ್ಣಶಕ್ತಿ ಹೆಚ್ಚಿಗೆ ಮಾಡುತ್ತೆ ಯೋಗ ಮಾಡಿದಷ್ಟು ಹಸಿವಾಗುತ್ತೆ. ಮತ್ತು ಯೋಗ ನೀವು ಮಾಡ್ತಾನೆ ನಿಮ್ಮಲ್ಲಿ, ನಿಮ್ಮ ನಡಿಗೆಯಲ್ಲಿ, ನೀವು ಕೂತಿರುವ ಭಂಗಿಯಲ್ಲಿ ನಾವು ಅದು ನೋಡಿದ ತಕ್ಷಣ ಇವರು ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಯೋಗ ಫಸ್ಟು ಕಲಿಸೋದು ನೀವೇನು ಬೇಡಿ, ಮೊದಲನೇ ಎಕ್ಸಸೈಸ್ ಏನಂದರೆ ತಾಡಾಸನ ಅಂದರೆ ಕೈಗಳನ್ನೆರಡೂ ಕೆಳಗೆ ಬಿಟ್ಕೊಂಡು ನೇರವಾಗಿ ದೃಷ್ಟಿ ಇಟ್ಕೊಂಡು ನಾವು ನೋಡಬೇಕು. ನೇರವಾಗಿ ನೋಡಿ ನೀವು 15 ನಿಮಿಷಗಳ ಕಾಲ ನೋಡ್ತಾ ಇದ್ದರೆ ಏನಾಗುತ್ತೆ, ನಿಮ್ಮ ದೃಷ್ಟಿ, ನಿಮ್ಮ ದೇಹ, ನಿಮ್ಮ ಮನಸ್ಸು ಎರಡನ್ನೂ ಕೂಡ ಒಂದೇ ಕಡೆ ನಾವು ಕೇಂದ್ರೀಕರಿಸ್ತೀವಿ. ಆಗ ಏನಾಗುತ್ತೆ, ನಮ್ಮ ದೇಹ ಸಮತಟ್ಟಾಗುತ್ತೆ. ದೇಹದ ಭಾರ, ಕಾಲುಗಳು ದೇಹದ ಭಾರನ ಸಮವಾಗಿ ತಗೊಳ್ಳೋ ಅಭ್ಯಾಸ ಬರುತ್ತೆ. ಇನ್ನೊಂದು, ನಾವು ಸಾಮಾನ್ಯವಾಗಿ ಮಹಿಳೆಯರು ಇವಾಗ ಅಡುಗೆ ಮನೆಯಲ್ಲಿ ನಾವು ನಿಂತಿದ್ದು ಕೆಲಸ ಮಾಡೋದೇ ಜಾಸ್ತಿ. ಖಂಡಿತನಾ? ಈಗ ನಾವು 6:30-7 ಅಡುಗೆ ಮನೆಗೆ ನಿಂತರೆ ಸತತವಾಗಿ ನಾವು 3 ಗಂಟೆ ನಿಲ್ಲುವಂತಹ ಒಂದು ಅವಕಾಶ ಇರುತ್ತೆ. ಯಾಕೆಂದರೆ ಕಾಫಿ, ತಿಂಡಿ, ಅಡುಗೆ ಪ್ರತಿಯೊಂದು ಮಾಡಿ, ಮಕ್ಕಳಿಗೆ ಕ್ಯಾರಿಯರ್ ಹಾಕಿ, ಅಡುಗೆ ಮನೆ ಸ್ವಚ್ಛ ಮಾಡಿ ಒಂದು 3 ತಾಸುಗಳ ಕಾಲ ನಾವು ಅಡುಗೆ ಮನೆಯಲ್ಲಿ ನಿಲ್ತೀವಿ. ಹೇಗೆ ನಿಲ್ತೀವಿ ನಾವು? ಒಂದೇ ಕಾಲಿಗೆ ಭಾರ ಕೊಟ್ಕೊಂಡು ನಿಲ್ಲೋ ಅಭ್ಯಾಸ ನಮಗಿರುತ್ತೆ. ಖಂಡಿತನಾ? ಅದು ನಾವು ಸತತವಾಗಿ ಯೋಗ ಅಭ್ಯಾಸ ಮಾಡೋದ್ರಿಂದ ನಾವು 2 ಕಾಲ ಮೇಲೆ ನಿಂತ್ಕೊಳ್ಳೋದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹ ಈ ಅಭ್ಯಾಸನ ಮಾಡಿಸುತ್ತೆ. ಇದು ಆಸನಗಳು ನಮ್ಮನ್ನು ಮಾಡಿಸುತ್ತೆ. ಎಲ್ಲೇ ಹೇಳಿ ನಾವು ಹೀಗೆ ನಿಲ್ತೀವಿ, ನಿಲ್ಲೋ ಭಂಗಿ ಹೀಗೆ ನಿಲ್ತೀವಿ. ಆದರೆ ನಮ್ಮ ಭುಜ ನೇರ ಇರುತ್ತೆ. 2 ಕಾಲುಗಳ ಮೇಲೆ ನಿಂತಾಗ, 2 ಕಾಲುಗಳ ಮೇಲೆ ನಮ್ಮ ದೇಹದ ಭಾರ ನಿಂತಾಗ ಅಲ್ಲಿ ದೇಹ ಸಮತೋಲನ ತಗೊಳುತ್ತೆ.
ಮತ್ತು ಯಾವುದೇ ಕಾಲುಗಳು ಮಂಡಿ ನೋವು ಕೂಡ ಬರೋದನ್ನು ಇದು ತಪ್ಪಿಸುತ್ತೆ. ಹೀಗೆ ಆಸನಗಳು ನಾವು ನಿಂತಿದ್ದು ಮಾಡುವಂತಹ ಕೆಲಸಗಳಿಗೆ ಯೋಗಾಸನ ನಮಗೆ ಹೆಚ್ಚಿಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ನೀವು ಆರಂಭದಲ್ಲೇ ಹೇಳಿದ್ರಿ ಯೋಗ ಅಂದ್ರೆ ಸಂಧಿ ಅನ್ನುವಂಥ ಅರ್ಥವನ್ನ ಕೊಡುತ್ತದೆ ಅಂತ, ಕೂಡಿಸುವುದು ಎಂಬ ಅರ್ಥವನ್ನ ಕೊಡುತ್ತದೆ ಅಂತ. ದೇಹ, ಮನಸ್ಸು ಮತ್ತೆ ಆತ್ಮವನ್ನ ಸಂಧಿಸುವಂಥದ್ದು ಯೋಗ ಅನ್ನುವುದು ಒಂದು ಅರ್ಥ. ಆದ್ರೆ ಆಧ್ಯಾತ್ಮಿಕ ಚಿಂತನೆಯ ಅಡಿಯಲ್ಲಿ ಯೋಗ ಅಂದ್ರೆ ಆತ್ಮ ಮತ್ತು ವಿಶ್ವಾತ್ಮವನ್ನ ಒಗ್ಗೂಡಿಸುವುದು ಯೋಗ ಅನ್ನುವಂಥದ್ದು ಆಧ್ಯಾತ್ಮಿಕ ಅಡಿಯಲ್ಲಿ ಬರುವಂಥ ನೆಲೆಗಟ್ಟು. ಇಂದಿನ ಸಮಾಜವನ್ನ ಗಮನಿಸ್ತಾ ಹೋದ್ರೆ ಆತ್ಮಹತ್ಯೆ, ಆತ್ಮಸ್ತುತಿ ಮತ್ತು ಆತ್ಮನಿಂದೆ ಮತ್ತೆ ಮತ್ತೆ ಕೇಳ್ತಾ ಇರುವಂತ ಸಂಗತಿ. ಇವತ್ತಿನ ಸಮಾಜದಲ್ಲಿ ಪ್ರತಿಯೊರ್ವನು ಕೂಡ ಭಯ, ಗಾಬರಿ, ಹೆದರಿಕೆ ಮುಂತಾದ ಚಿಂತೆಗಳನ್ನೇ ತನ್ನೊಳಗೆ ಆವಾಹಿಸಿಕೊಳ್ತಾ ಇದ್ದಾನೆ. ಇದರಿಂದ ಹೊರಬರಬೇಕು ಅಂತಾದ್ರೆ ಯೋಗ ಹೇಗೆ ಅತ್ಯಂತ ಲಭ್ಯ, ಯೋಗ ಹೇಗೆ ಪ್ರಯೋಜನಕಾರಿಯಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಇದೆ? ಸುದೀರ್ಘವಾದ ನಿಮ್ಮ ಪ್ರಶ್ನೆಗೆ ಒಂದೇ ಉತ್ತರ, ಯೋಗ ಅಭ್ಯಾಸ ಮಾಡಬೇಕು. ಯಾಕಂದರೆ ಈಗ ನಮ್ಮ ಸುತ್ತಲಿನ ಸಮಾಜದಲ್ಲಿ ಇವತ್ತು ಏನು ಬೇಡ, ನೀವು ಒಂದು ವರ್ತಮಾನ ಪತ್ರಿಕೆ ತಗೊಳ್ಳಿ, ಯಾವುದೇ ಟಿ ವಿ ಚಾನೆಲ್ ನೀವು ತಿರುಗಿಸಿ, ಎಲ್ಲ ಟಿ ವಿಲಿ ಬರೋದೇನಿದೆ ಹೇಳಿ? ಯಾವುದೇ ಇವಾಗ ಮನುಷ್ಯ ಹೇಗೆಂದರೆ ಒಂದು ವಯಸ್ಸಿಗೆ ತಕ್ಕ ಹಾಗೆ ನಮ್ಮಲ್ಲಿ ಅಂದರೆ ಸಾಮಾನ್ಯವಾಗಿ ನನ್ನ ಅನುಭವ ನಾನು ಹಂಚ್ಕೊಳ್ತೀನಿ. ಈಗ ನಾವು ಒಂದು ಮನೆ ಕಟ್ಟೋದಾಗಲಿ, ಒಂದು ಕಾರ್ ತೊಗೊಳೋದಾಗಲಿ, ಯಾರೂ ಕೆಲಸಕ್ಕೆ ಸೇರಿದ ತಕ್ಷಣ ತೊಗೊಳ್ಳೋಂಥದ್ದು ನಾನು ಕಾಣೆ. ಯಾಕೆಂದರೆ ನಮ್ಮಲ್ಲಿ ಒಂದು ಮದುವೆ ಆದ ತಕ್ಷಣ ಮಕ್ಕಳು ಒಂದು ವಿದ್ಯಾಭ್ಯಾಸ, ನಂತರ ನಾವು ರಿಟೈರ್ಡ್ ಆಗೋ ಹೊತ್ತಿಗೆ, ಯಾಕಂದರೆ ನಮ್ಮಲ್ಲೆಲ್ಲ ಸರ್ಕಾರಿ ನೌಕರರು, ಶಿಕ್ಷಕರಿದ್ದರು, ಬ್ಯಾಂಕಲ್ಲಿ ಕೆಲಸ ಮಾಡೋರಿದ್ದರು, ಆಫೀಸರ್ಗಳಿದ್ದರು. ಆವಾಗ ಜವಾಬ್ದಾರಿಗಳು ಜಾಸ್ತಿ ಇತ್ತು. ತಮ್ಮ ಒಡ ಹುಟ್ಟಿದವ್ರದ್ದು ನೆಲೆ ಸೇರಿಸಬೇಕು, ತಂದೆ ತಾಯಿಗಳನ್ನ ನಾವು ನೋಡ್ಕೋಬೇಕು, ನಂತರ ತನ್ನ ಹೆಂಡತಿ, ತನ್ನ ಮಕ್ಕಳು, ನಂತರ ಆತ ಒಂದು ನಿಲ್ಲಕ್ಕೊಂದು ಮನೆ ಆಗಲಿ ಅಥವಾ ಓಡಾಡಲಿ ಕಾರ್ ಆಗಲಿ, ಇದು ನಾನು ನೋಡಿಕೊಂಡು ಬಂದಿರೋ ಅಂದರೆ ನಮ್ಮ ಈ ಇಳಿ ವಯಸ್ಸಲ್ಲಿ ನಮ್ಮ ಸಮಾಜದಲ್ಲಿ ನಡೆದಿದ್ದನ್ನು ನಾನು ನೋಡಿದ್ದು. ಆದರೆ ಇವತ್ತೇನು ಕಾಣ್ತೀರಿ ಹೇಳಿ ನವೀನವರೇ? ಇವತ್ತೇನು 25-26 ವರ್ಷಕ್ಕೇನಂದರೆ ತಂತ್ರಜ್ಞಾನ, ಸಾಫ್ಟ್ವೇರ್ ಅನ್ನೋ ಒಂದು ದೊಡ್ಡದೊಂದು ಬಟ್ ಅದು ಅಷ್ಟೇ ಒಳ್ಳೇದು ಮಾಡಿದೆ. ಬಟ್ ಅದರೊಳಗೆ ನಾವೆಲ್ಲ ಸಿಲ್ಕ್ ಹಾಕೊಳ್ತಿದ್ದೀವಪ್ಪ. ಇವತ್ತು ನನ್ನ ಮಗಳು ಮೊದಲನೇ ತಿಂಗಳ ಸಂಬಳ ತೊಗೊಂಡಿತ್ತು. ನಮ್ಮ ಯಜಮಾನರು ರಿಟೈರ್ಡ್ ಆಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ವರ್ಷ ಇರುವಾಗ ತೊಗೊಂಡಿದ್ದ ಸಂಬಳ ಎರಡೂ ಒಂದೇ ಆಗಿತ್ತು. ಅಂದರೆ ಹಾಗಲ್ಲ, ಅಲ್ಲಿ ಶ್ರಮ ಜಾಸ್ತಿ ಅವ್ರದ್ದು. ಇವತ್ತು ನೋಡಿ, ನೀವು ಸರ್ಕಾರಿ ನೌಕರಲ್ಲಿ 9 ಗಂಟೆಗೆ ಅಂದರೆ ಮನೆಯನ್ನು 8 ಗಂಟೆಗೆ ಬಿಡ್ತಾ ಇದ್ರು ಅವರು. 9ರಿಂದ ಸರ್ಕಾರಿ ಕಚೇರಿಗಳು ಕೆಲಸ ಶುರು ಮಾಡೋದೇ 10:30ಇಂದ, ಸಾಯಂಕಾಲ ಮುಗಿಯೋದು 5 ಗಂಟೆಗೆ. ಮನೆಗೆ 6:30-7ಕ್ಕೆ ಬರ್ತಾಯಿದ್ರು. ಎಷ್ಟು ಚೆನ್ನಾಗಿ ಮನೆ ಮಂದಿ ಜೊತೆ ಕೂರ್ತಾಯಿದ್ರು, ಮಕ್ಕಳ ಜೊತೆ ಕೇರ ಮಾಡ್ತಿದ್ರು. ಹೆಂಡತಿಗೆ ಏನು ತರಕಾರಿ ಬೇಕು, ಸಾಮಾನು ಬೇಕು, ಹೋಗಿ ತರ್ತಾಯಿದ್ರು. ಆಗ ಅಡುಗೆ ಮಾಡಿ ಆಗ ಬಿಸಿಯಾದ ಊಟವನ್ನು ನಾವು ಮಾಡೋದು. ಇದು ನಾವು ನೋಡ್ಕೊಂಡು ಬಂದಿರುವ ಸಮಾಜದ ಒಂದು ಚಿತ್ರಣ. ಇವತ್ತಿನ ಚಿತ್ರಣ ಹೇಗಿದೆ? ಹೆಂಗಿದೆ? ಆಫೀಸ್ಗೆ ಹೋಗಬೇಕು ಅಂದರೆ 6:15-6:00 ರೆಡಿ ಆಗೋಗ್ಬಿಡ್ಬೇಕು ಆತ ಯಾರೇ ಆಗಲಿ. ಒಬ್ಬರು ಆಫೀಸ್ಗೆ 6:00 ಹೋದರೆ ಮತ್ತೆ ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಜನಸಂಖ್ಯೆ ಇರ್ತಾ ಇದೆ, ಕಾರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 9 ಅಲ್ಲಿ ಟೈಮ್ ಆಯಿತು ಇವತ್ತು, ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತು 8:30 ಹೋಗಿ ಬೇಗ ಸೈನ್ ಹಾಕಿ ಅಲ್ಲಿ ಕೂದ ತಕ್ಷಣ ಮತ್ತೆ ಫೈಲ್ಗಳು ತೆಗೆದು ಇವತ್ತು ಯಾವುದು ಮೀಟಿಂಗ್ ಇದೆ, ಯಾವ ಕೆಲಸ ಇದು, ಅಲ್ಲಿ ಆಹಾರ ತಪ್ಪಿತು, ಎಲ್ಲ ತಪ್ಪು. ಮೀಟಿಂಗ್ ಮುಗಿದು ಮನೆ ಕಡೆ ಏನಾಗ್ತಿದೆ, ಮನೇಲಿ ಇವತ್ತೇನು, ಯಾವುದರ ಅಲ್ಲಿ ಟೈಮೇ ಇಲ್ಲ. ಅದು ಹೀಗೆ ಒಂದು ಸಾಫ್ಟ್ವೇರ್ ದುಡಿತದ ಹಿಂದೆ ಇವತ್ತು ಯುವ ಜನಾಂಗ ಹೋಗ್ತಾ ಇದೆ. ಇದು ತಪ್ಪಲ್ಲ, ಬಟ್ ಇದರಿಂದ ಸಾಮಾಜಿಕ ಜನಜೀವನದ ಮೇಲೆ, ಅವರ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ? ಹಿಂದೆ ನಮ್ಮಲ್ಲಿ ಒಂದು ಬಡ್ತಿ ಕೊಡ್ತಾಯಿದ್ರು. ಇಷ್ಟು ವರ್ಷ ಆದಮೇಲೆ ಒಂದು ಬ್ಯಾಂಕ್ ಮ್ಯಾನೇಜರ್, ಒಂದು ಸಾಮಾನ್ಯ ನೌಕರರಿಂದ ಒಂದು ಮ್ಯಾನೇಜರು, ಅಥವಾ ಶಿಕ್ಷಕರಾದರೆ ಹೆಡ್ ಮಾಸ್ಟರ್ ಆಗಿರ್ಬೋದು, ಒಬ್ಬ ಕಾನ್ಸ್ಟೇಬಲ್ ಆದರೆ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು. ಇದು ನಾವು ನೋಡಿಕೊಂಡು ಬಂದಿರೋ ಒಂದು ಚಿತ್ರಣ. ಇವತ್ತು ಸೇರಿ 3-4 ವರ್ಷಕ್ಕೆ ಅವರಿಗೆ ಅಬ್ರಾಡ್ಗೆ ಹೋಗೋ ಅವಕಾಶಗಳು ಬೇಕು. ಟೀಮ್ ಲೀಡರ್ ಆಗಬೇಕು, ಮ್ಯಾನೇಜರ್ ಆಗಬೇಕು, ಸೀನಿಯರ್ ಮ್ಯಾನೇಜರ್ ಆಗಬೇಕು. ದೇಹ ಬುದ್ಧಿ ಎಲ್ಲರಿಗೂ ಇರೋದು 24 ಗಂಟೆ. 24 ಗಂಟೆಗಳಲ್ಲಿ ಇವತ್ತು ಆ ದೈಹಿಕ ಶ್ರಮ, ಭೌತಿಕ ಶ್ರಮ, ಈ ಸಾಫ್ಟ್ವೇರ್ ಅನ್ನೋ ತಂತ್ರಜ್ಞಾನ, ಅದು ತಗಣಿ ಹೇಗೆ ರಕ್ತನ ದೇಹದಿಂದ ಹೀರುತ್ತೋ ಹಾಗೆ ಅವ್ರನ್ನ ಹೀರ್ತಾ ಇದೆ. ಇದ್ರ ಪರಿಣಾಮ ಏನಾಗಿದೆ? ಇವತ್ತು 45-40 ದಾಟ್ತಾನೆ ಆಗಲೇ ಭುಜ ನೋವು,
ಕುತ್ತಿಗೆ ನೋವು, ಸೊಂಟ ನೋವು, ಈ ನೋವುಗಳಿದ್ದಾಗ ಅವರು ಕೌಟುಂಬಿಕವಾಗಿ ಎಷ್ಟು ಸುಖವಾಗಿರೋಕ್ಕೆ ಸಾಧ್ಯ, ಮಕ್ಕಳ ಜೊತೆ ಎಷ್ಟು ಬೆರೆಯೋಕ್ಕೆ ಸಾಧ್ಯ, ವೃದ್ಧಾಪ್ಯ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕೆ ಹೇಗೆ ಸಾಧ್ಯ? ಅಂದರೆ ಇಲ್ಲಿ ಯಾರನ್ನೇ ಆಗಲಿ ನಾನು ಮತ್ತೆ ಅವ್ರನ್ನ ಹಿಂದಿನ ಕಾಲಕ್ಕೆ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒತ್ತಡಗಳ ನಡುವೆಯೂ ಕೂಡ ಅವರ ದೇಹದ ಒಂದು ಆರೋಗ್ಯವನ್ನು ಉಳಿಸ್ಕೊಂಡು ಅವ್ರಿಗಾಗಿ ಒಂದು ಅರ್ಧ ಗಂಟೆ ಈ ಯೋಗ ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ಕೂಡ ದೈಹಿಕ ಒಂದು ಅವಯವಗಳನ್ನ ಉಳಿಸ್ಕೊಳ್ಬಹುದು, ಮನಸ್ಸನ್ನು ಕಾಮಾಗಿಟ್ಕೋಬಹುದು, ಹೆಂಡತಿ ಮಕ್ಕಳ ಜೊತೆ ಒಳ್ಳೆ ಮಾತಾಡಿ ಒಳ್ಳೆ ಟೈಮ್ ಕೊಡ್ಬೋದು. ಈ ಯೋಗದಿಂದ ಮಾತ್ರ ಇದು ಸಾಧ್ಯ ಅಂತ ಖಂಡಿತವಾಗಿಯೂ ನಾನು ಹೇಳಬಲ್ಲೆ. ಇದು ನಿರೂಪಣೆಯಾಗಿದೆ. ಇವತ್ತಿಗೂ ಕೂಡ ಶನಿವಾರ ಭಾನುವಾರ ವೀಕೆಂಡಲ್ಲಿ ಯಾವುದೇ ಯೋಗ ಕ್ಲಾಸಿಗೆ ಹೋಗ್ರಿ ನೀವು, ಅಲ್ಲಿರೋರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು. ತಮ್ಮ ದೇಹವನ್ನು ಶಕ್ತಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಯುವ ಜನಾಂಗ ಹೋರಾಡ್ತಿದೆ. ಇವತ್ತು 70-75 ವರ್ಷದಲ್ಲಿ ಈಗ ಅಟ್ ಪ್ರೆಸೆಂಟ್ ಮಾಡೋ ಕೆಲಸ ಆಗಲೇ 35-40 ವರ್ಷಕ್ಕೆ ಅಪ್ಪ ಅಂತಾರೆ, ಹೀಗೆ ಆಗಲೇ ಬೆನ್ನು ಅಂತಾರೆ. ಅಂದರೆ ದುಡಿಮೆ ದೇಹನ ಹೀರ್ತಾ ಇದೆ. ಒಳ್ಳೆಯ ವಾತಾವರಣ ಇವತ್ತು ಕಷ್ಟವಾಗ್ತಿದೆ. ಇಂತಹ ಯುವ ಜನಾಂಗವನ್ನು ಇವತ್ತು ಚುಂಬಕ ಶಕ್ತಿ ಥರ ಯೋಗ ಎಳಿತಾ ಇದೆ. 2 ದಿನದಲ್ಲಿ ಪ್ರಾಣಾಯಾಮ ಮಾಡಬೇಕು, ಯೋಗ ಮಾಡಬೇಕು ಅನ್ನೋ ಒಂದು ಹುಚ್ಚು ಇವತ್ತು ಯುವ ಜನಾಂಗಕ್ಕೆ ನಿಧಾನವಾಗಿ ಆದರೂ ಬರ್ತಾ ಇದೆ. ಇದು ಸ್ವಾಗತಾರ್ಹ ಬೆಳವಣಿಗೆಯಪ್ಪ. ಇವತ್ತು ಮಗುವಿಂದ ಹಿಡಿದು ಇವತ್ತು ಇಳಿ ವಯಸ್ಸಿನವರೆಗೂ ಕೂಡ ಯೋಗ ಬೇಕೇ ಬೇಕು. ಅದು ಇಂದಿನ ಯುವ ಜನಾಂಗಕ್ಕಂತೂ ಖಂಡಿತವಾಗ್ಲೂ ಬೇಕು. ಇನ್ನೊಂದು, ಕೆಲಸದ ಒತ್ತಡ ಹೇಗಿದೆ ಅಂದರೆ, ನಮ್ಮಲ್ಲಿ ಏನಾಗ್ತಿತ್ತು, ನಾವು ನೋಡಿದ ಸಮಾಜದಲ್ಲಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ ಮೇಲೇ ಹೀಗೆ. ಇವಾಗ ಏನಿಲ್ಲ, ಇವತ್ತು 2 ವರ್ಷ ಒಳ್ಳೆ ಪ್ರಾಜೆಕ್ಟ್ ವರ್ಕ್ ಸಿಕ್ತು ಅಂದರೆ ನೆಕ್ಸ್ಟ್ ಆಗಲೇ ಅವರು ಸೀನಿಯರ್ ಮ್ಯಾನೇಜರ್ ಆಗಿರ್ತಾರೆ ಅಲ್ಲಿ. ಮತ್ತು ಇನ್ನೊಂದು, ಈಗ ಎಲ್ಲರಿಗೂ ಯಶಸ್ಸಾಗಲಿ ಒಟ್ಟಿಗೆ ಸಿಗೋಲ್ಲ. ಕೆಲವರಿಗೆ ಸಾಕಷ್ಟು ಟೈಮ್ ತೊಗೊಳುತ್ತೆ, ಕೆಲವರಿಗೆ ನಿಧಾನ ಆಗುತ್ತೆ. ಇಲ್ಲಿ ಮಾನಸಿಕ ಒತ್ತಡಗಳನ್ನ ಇವತ್ತು ಕಣ್ಣಾರೆ ನಾನು ನೋಡಿದ್ದೀನಪ್ಪ. ಅಯ್ಯೋ, ಅವರಿಗೆ ಪ್ರಮೋಷನ್ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ? ಎಷ್ಟೊಂದು ಒತ್ತಡಗಳು. ಇನ್ನೂ ವಯಸ್ಸಿದೆ, ಇನ್ನು ಸಾಧನೆ ಮಾಡೋಕ್ಕೆ ದೇವರು ಸಾಕಷ್ಟು ಆಯಸ್ಸು ಕೊಟ್ಟಿದ್ದಾನೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ 55-60 ವರ್ಷ ತನಕನೂ ಬಾಳ್ವೆ ನಡೆಸೋಷ್ಟು ಆಯಸ್ಸಿದೆ. ಸೊ ನಿಧಾನವಾಗಲೇ ಆದರೆ ಸಿಕ್ಕೇ ಸಿಗುತ್ತೆ. ಯಾಕೆ ಒತ್ತಡ ಯಾಕೆ ಹೇರ್ಕೋಬೇಕು ಅನ್ನೋ ಒಂದು ಸಮಾಧಾನ ಇವತ್ತು ಜನಾಂಗಕ್ಕೆ ಬೇಕು. ಇನ್ನೊಂದು, ಆಹಾರ ಪದ್ಧತಿ. ಈ ಆಹಾರ ಪದ್ಧತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆಯಪ್ಪ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ನೀವು ನಮ್ಮ ಆಹಾರ ಪದ್ಧತಿಗಿಂತ ಬೇರೆ ದೇಶದ ಆಹಾರಗಳನ್ನ ಇವತ್ತು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಅದು ಅಳವಡಿಸ್ಕೊಳ್ಳಿ. ಬಟ್ ಆಹಾರ ಎಷ್ಟು ಮುಖ್ಯ, ಯಾವ ಆಹಾರವನ್ನು ತಗೊಳ್ಬೇಕು, ಆಹಾರದಲ್ಲಿ ಒಂದು ಒಳ್ಳೆಯ ರೀತಿ ನೀತಿಯನ್ನು ಯೋಗ ಹೇಳ್ಕೊಡುತ್ತೆ. ತಿಂದಂಥ ಆಹಾರವನ್ನು ಖರ್ಚು ಮಾಡೋದು ಹೇಗೆ? ಆಹಾರದಲ್ಲಿ ಇವತ್ತು ಎಷ್ಟೊಂದು ಕೊಬ್ಬಿನ ಅಂಶ ಇದೆ. ನಿಧಾನವಾಗಲಾದರೂ ಕೂಡ ಇವತ್ತು ಯುವ ಜನಾಂಗ ತಿಳ್ಕೊಳ್ತಾ ಇದೆ. ಕೊಬ್ಬು ರಹಿತ ಆಹಾರದ ಕಡೆ ಇವತ್ತು ಗಮನ ಹೋಗ್ತಾ ಇದ್ದಾರೆ. ತಿಂದ ಆಹಾರ ಜೀರ್ಣ ಆಗಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಯೋಗಕ್ಕೆ ಬಹುಶಃ ನನ್ನ ವಯಸ್ಸಿನವರಿಗಿಂತ ಈ ಯುವ ಜನಾಂಗನೇ ಯೋಗ ಕಲಿಬೇಕು ಅನ್ನೋ ಒಂದು ಜಾಸ್ತಿ ಆತುರಕ್ಕೆ ಬರೋದನ್ನು ಇವತ್ತು ಇದು ಸ್ವಾಗತಾರ್ಹ ಬೆಳವಣಿಗೆ ಕೂಡ. ಅವರೆಲ್ಲರ ಒತ್ತಡದಿಂದ ಹೊರಗೆ ಬರಬೇಕಾದ್ರೆ ಯೋಗ ಇವತ್ತು ಯುವ ಜನಾಂಗಕ್ಕೆ ಖಂಡಿತವಾಗ್ಲೂ ಕೂಡ ಅವಶ್ಯಕ, ಬೇಕೇ ಬೇಕು. ಇಂದಿನ ದಿನದ ಒತ್ತಡದ ದಿನಮಾನಸದಲ್ಲಿ ಒತ್ತಡ ಅನ್ನುವಂತಹ ನರನಾಡಿ ಒಂದು ಕಡೆ ಆದ್ರೆ ಜಡತ್ವ ಅನ್ನುವಂಥದ್ದು ಇನ್ನೊಂದು ಕಡೆ. ನಿರುತ್ಸಾಹದಿಂದ ಆಲಸ್ಯಹೀನರಾಗಿ ಕೂತಿರುವಂತಹ ಜನರನ್ನ ನಾವು ಕೂಡ ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಜಡತ್ವವನ್ನ ದೇಹದಿಂದ ಹೊರಗೂಡಿಸಿ ಓರ್ವ ವ್ಯಕ್ತಿ ಉತ್ಸಾಹಿಯಾಗಿ ಉತ್ಸಾಹದಿಂದ ತನ್ನ ಕೆಲಸಗಳನ್ನ ತೊಡಗಿಸಿಕೊಳ್ಬೇಕಾದ್ರೆ, ತನ್ಮೂಲಕವಾಗಿ ಪ್ರಗತಿಯನ್ನ ಸಾಧಿಸಬೇಕು ಅಂತಾದ್ರೆ ಯೋಗ ಹೇಗೆ ಆತ್ಮವಿಶ್ವಾಸವನ್ನ ತಂದು ಕೊಡಬಹುದು? ಹೌದು, ಯಾಕಂದ್ರೆ ಈಗ ನಾನು ಇಲ್ಲಿವರೆಗೆ ಬರೀ ಆಸನಗಳ ನಿಮ್ಮ ಬಗ್ಗೆ ಹೇಳಿದೆ. ಈಗ ಪ್ರಾಣಾಯಾಮಕ್ಕೆ ಬನ್ನಿ. 2 ಪ್ರಾಣಾಯಾಮದ ಬಗ್ಗೆ ನಿಮಗೆ ಉದಾಹರಣೆ ನಾನು ಕೊಡ್ತೀನಿ. ಒಂದು ಕಪಾಲಭಾತಿ. ಕಪಾಲ ಅಂದರೆ ತಲೆ, ಭಾತಿ ಅಂದರೆ ಬಿಸಿ. ಅಂದರೆ ತಲೆಯ ಭಾಗವನ್ನು ಬಿಸಿಯಾಗಿ ಚಟುವಟಿಕೆ, ಅಂದರೆ ನಮ್ಮಲ್ಲಿ ರಕ್ತದ ಪರಿಚಲನೆ ಅತ್ಯಂತ ವೇಗವಾಗಿ ಆಗಿ ಮಾಡಬೇಕಾದ್ರೆ ಕಪಾಲಭಾತಿ ಅನ್ನೋ ಒಂದು ಪ್ರಾಣಾಯಾಮ ಖಂಡಿತವಾಗ್ಲೂ ಕೂಡ ಅವಶ್ಯಕ. ಇನ್ನೊಂದು ಗಮನಿಸಬೇಕು, ಯೋಗ ಅನ್ನೋದು ಉಸಿರಾಟದ ಜೊತೆ ಮಾಡುತ್ತೆ. ಅಂದರೆ ಉಸಿರಾಟ ತಗೊಳ್ಳೋದು, ಉಸಿರಾಟ ಬಿಡೋದು. ಅದನ್ನು ಇನ್ಹೇಲ್ ಮತ್ತು ಎಕ್ಸೇಲ್ ಅಂತಲೂ ಕೂಡ ಹೇಳ್ತೀವಿ. ಯಾವುದೇ ಆಸನ ಮಾಡುವಾಗ ಉಸಿರನ್ನು ತಗೊಂಡಷ್ಟು ನಾವು ಬಿಡೋದು ಜಾಸ್ತಿ ಆಗಬೇಕು. ಇದೇ ಯೋಗದ್ದು. ಯಾವತ್ತು ಈಗ ನೋಡಿ, ಒಂದೇ ನಾನು ಕಪಾಲಭಾತಿಯ ಒಂದು ನಿಮಗೆ ಮಾಡಿ ತೋರಿಸ್ತೀನಿ. ಒಂದು ಸಲ ನಾವು ಉಸಿರನ್ನು ತಗೊಳ್ತೀವಿ, ಹೀಗೆ ತಗೊಂಡ್ಮೇಲೆ ಇದನ್ನು ನಾವು ಬಿಡೋದು 60 ಸಲ ನಾವು ಬಿಡ್ತೀವಿ ನೋಡಿ. ಇವಾಗ ದೀರ್ಘವಾಗಿ ಉಸಿರಾಟ ತಗೊಳ್ಬೇಕು.
ಈಗ ನಾನು ಇದನ್ನು 20 ಸಲ ಮಾಡಿದೆ. ಈಗ ಪ್ರತಿಯೊಂದು ಉಸಿರನ್ನು ತಗೊಂಡು ನಾವು 60 ಸಲ ಉಸಿರನ್ನು ಬಿಡ್ತೀವಿ. ನೋಡಿದ್ರಾ? ತಗೊಳ್ಳೋದಕ್ಕಿಂತ ಬಿಡೋದು ಜಾಸ್ತಿ. ಆವಾಗ ನಮ್ಮ ದೇಹ ಸದೃಢ ಆಗುತ್ತೆ. ಈ ಪ್ರಾಣಾಯಾಮಗಳು ನಮ್ಮ ತಲೆ ಭಾಗವನ್ನು, ನಮ್ಮ ಹೃದಯದ ಭಾಗವನ್ನು, ನಮ್ಮ ಮೂಗಿನ ಭಾಗವನ್ನು, ಶ್ವಾಸಕೋಶದ ನಾಳಗಳನ್ನು ಅತ್ಯಂತ ಗಟ್ಟಿಯುತವಾಗಿ ಮಾಡುತ್ತೆ. ಅಟ್ಲೀಸ್ಟ್ ಆಸನಗಳನ್ನ ಮಾಡದೇ ಇದ್ದರೂ ಕೂಡ ಪ್ರಾಣಾಯಾಮನ 20 ನಿಮಿಷಗಳ ಕಾಲ ಮಾಡಿ ಅಂತ ಪ್ರತಿಯೊಬ್ಬ ಯೋಗ ಗುರುಗಳು ಕೂಡ ವಿದ್ಯಾರ್ಥಿಗೆ ಹೇಳ್ತಾರೆ. ಇನ್ನೊಂದು ಭ್ರಾಮರಿ ಪ್ರಾಣಾಯಾಮ, ಅದೊಂದು ಉದಾಹರಣೆ ನಿಮಗೆ ತೋರಿಸ್ತೀನಿ. ಒಂದೇ ಸಲ ನಾವು ಭ್ರಾಮರಿ ಅಂದರೆ ಹೆಣ್ಣು ದುಂಬಿ ಹೇಗೆ ಝೇಂಕಾರ ಮಾಡುತ್ತೋ ಆ ಥರ ಝೇಂಕಾರ ಮಾಡಿದಾಗ ಆ ಝೇಂಕಾರ ನಮ್ಮ ಮೆದುಳಿನ ಭಾಗವನ್ನು ಚುರುಕು ಮಾಡುತ್ತೆ. ಈಗ ಇದನ್ನು 2 ಥರ ಕೂಡ ಮಾಡ್ಬೋದು. ಒಂದು ಥರ ಮಾಡಿ ತೋರಿಸ್ತೀನಿ. ಹೀಗೆ ಇಟ್ಕೊಳ್ತೀವಿ. ಒಂದು ಸಲ ಇನ್ಹೇಲ್ ಮಾಡಿ ದುಂಬಿಯ ಝೇಂಕಾರ ಥರನೇ ನಾನು ಅದನ್ನು 20 ಸಲ ಹೊರಗೆ ತರ್ತೀನಿ. ನೋಡಿ, ಹೀಗೆ ಇಟ್ಕೊಂಡು ಪ್ರತಿಯೊಂದು ಪ್ರಾಣಾಯಾಮ ಮಾಡಿದ ಮೇಲೂ ಕೂಡ ನಾವು ನಿಧಾನವಾಗಿ ಕಣ್ಣನ್ನು ತೆರಿಬೇಕು. ಇದನ್ನು ನಾವು ಭ್ರಾಮರಿ ಪ್ರಾಣಾಯಾಮ ಅಂತೀವಿ. ನೋಡಿ, ನಾನು ತಗೊಂಡಿದ್ದು ಉಸಿರು ಒಂದು ಬಾರಿ ಉಸಿರು ನಾನು 20 ಬಾರಿ ಹೊರಗೆ ಹಾಕಿದೆ. ಇದೇ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು. ಈ ಭ್ರಾಮರಿ ಪ್ರಾಣಾಯಾಮ ಏನು ಮಾಡುತ್ತೆ ಅಂದರೆ ನಮ್ಮ ಮೆದುಳಿನ ಭಾಗನ ಚುರುಕುಗೊಳಿಸುತ್ತೆ. ಈಗ ನಮ್ಮಲ್ಲಿ ಏನು ಒಂದು ಇದೆ, ವೃದ್ಧಾಪ್ಯ, ಒಂದು 50-55 ಆದಮೇಲೆ ಸಾಮಾನ್ಯವಾಗಿ ನಮ್ಮಲ್ಲಿ ಮರುಗುಳಿತನ, ಅಯ್ಯೋ ನನಗೆ ಮರ್ತು ಹೋಯಿತು, ಅಯ್ಯೋ ನನಗೆ ಜ್ಞಾಪಕ ಇಲ್ಲ, ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳೋದು. ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ನಾವು ಯುವಕರು, ನೀವು ಎಷ್ಟು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟೇ ಕೂಡ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇನ್ನೊಂದು, ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ದೇಹ ಮೆದುಳಿನ ಭಾಗವನ್ನು ಚುರುಕುಗೊಳಿಸಿ ನಿದ್ದೆ ಕೂಡ ಬೇಗ ಬರಲಿಕ್ಕೆ ಸಹಾಯ ಆಗುತ್ತೆ. ಸ್ವಲ್ಪ ವಯಸ್ಸನ್ನು ಕಳೆದಾಗೆಲ್ಲ ನಮಗೆ ನಿದ್ದೆ ಸ್ವಲ್ಪ ಕಮ್ಮಿ. ಈ ಭ್ರಾಮರಿ ಪ್ರಾಣಾಯಾಮ ಸತತವಾಗಿ 5 ನಿಮಿಷಗಳ ಕಾಲ ಮಾಡೋದ್ರಿಂದ ಸೊಗಸಾದ ನಿದ್ದೆ ಕೂಡ ಬರುತ್ತಪ್ಪ. ನೋಡಿದ್ರಾ ಎಷ್ಟೊಂದು ಉಪಯೋಗ ಇದೆ. ನಮ್ಮ ದೇಹನ ಆರೋಗ್ಯವಾಗಿ ಇಟ್ಕೋಬಹುದು, ನೆನಪಿನ ಶಕ್ತಿಯನ್ನು ಇಟ್ಕೋಬಹುದು, ಒಳ್ಳೆ ನಡಿಗೆಯನ್ನು ಇಟ್ಕೊಳ್ಬಹುದು, ದೇಹ ಸಂಪತ್ತನ್ನು ಉಳಿಸ್ಕೊಳ್ಬಹುದು, ಮಾತು ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಉಪಯೋಗ ಮಾಡುವಂತಹ ಯೋಗ ಎಷ್ಟು ದಿನಕ್ಕೆ 20 ನಿಮಿಷ ಮಾಡಿ, ಅರ್ಧ ಗಂಟೆನೇ ಮಾಡಿ, 1 ವರ್ಷ ತರಬೇತಿ ಪಡೆದ್ರೆ ನೀವು ಜೀವನದ ಉದ್ದಕ್ಕೂ ಇದನ್ನು ಮಾಡ್ಕೊಂಡು ಬಂದರೆ ನಿರಾಯಾಸವಾಗಿ ಡಾಕ್ಟರ್ನ ದೂರ ಇಡ್ಬೋದು, ಔಷಧಿ ಮಾತ್ರೆಗಳನ್ನ ದೂರ ಇಡ್ಬೋದು, ಆರೋಗ್ಯವಂತರಾಗಿ ನಮ್ಮ ಕೊನೆಯ ದಿನದಲ್ಲಿ ಯಾರ ಹಂಗಿಲ್ಲದೆ, ಯಾರ ಆಸರೆ ಇಲ್ಲದೆ ನಮ್ಮ ಬದುಕನ್ನು ನಾವೇ ನಡೆಸಿಕೊಳ್ಳುವಂತಹ ಒಂದು ಶಕ್ತಿ ದಿವ್ಯ ಔಷಧಿ ಯೋಗಕ್ಕಿದೆಯಪ್ಪ. ನೋಡಿದರೆ ನಮ್ಮ ಭಾರತೀಯ ಪರಂಪರೆ ಎಷ್ಟೊಂದು ಮೌಲ್ಯಯುತವಾಗಿತ್ತು. ಇಂತಹದನ್ನು ಕಲಿಯೋಕ್ಕೆ ವಿದೇಶಿಗರಿಂದ ಜನ ಹರಿದು ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ಸಂಸ್ಥೆಗಳು ಕೂಡ ಇವತ್ತು ಬೆಂಗಳೂರಿನಲ್ಲಿ, ನೀವು ಅಲ್ಲಿ ಹೋಗಿ ನೋಡಿ, ಕುತ್ಕೊಂಡು ನೇರವಾಗಿ ಕುತ್ಕೊಂಡು ಓಂ ಎಷ್ಟು ಕೇಳ್ತೀರಾ ನೀವು. ಇದೆಲ್ಲ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ನಮ್ಮದಲ್ಲದನ್ನು ಕಲಿಯೋಕ್ಕೆ ಸಾವಿರಾರು ಮೈಲಿಗಳಿಂದ ಬಂದು ವಿದೇಶಿಗರು ಇವತ್ತು ಕಲಿಯುವಾಗ ನಮ್ಮ ದೇಶದ ಸಂಪತ್ತದು, ನಮ್ಮ ಹಿರಿಯರು ಕೊಟ್ಟಂತಹ ಕೊಡುಗೆ ಇದು. ಇದನ್ನು ನಾವು ಯಾಕೆ ಪರಿಪಾಲಿಸಬಾರ್ದು? ನಮ್ಮ ಹತ್ತಿರದಲ್ಲೇ ಸಿಗುತ್ತೆ. ಯೋಗ ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ನೀವು ಅಭ್ಯಾಸ ಮಾಡಿ. ಈ ಉಸಿರಾಟದ ಕ್ರಿಯೆ ಆಗಿರ್ಬೋದು, ಹೃದಯ ಸ್ತಂಭನೂ ಕೂಡ ಅದು ತಡೆಯುವಷ್ಟು ಶಕ್ತಿ ಹೃದಯಕ್ಕೆ ಕೊಡುವಂತಹದ್ದು ಪ್ರಾಣಾಯಾಮದಲ್ಲಿದೆ. ನೋಡಿದ್ರ ಎಂತೆಂಥ ಔಷಧಿ, ಈ ಒಳ್ಳೆ ಆರೋಗ್ಯ ಮಾಡ್ಕೊಳ್ಳೋಕ್ಕೆ ಇವತ್ತು ಎಂತೆಂಥ ಆಹಾರ ಮಾರುಕಟ್ಟೆಯಲ್ಲಿದೆಯಪ್ಪ. ಅತ್ಯಂತ ಬೆಲೆ ಬಾಳೋದದು, ಎಲ್ಲರೂ ತಿನ್ನೋಕ್ಕಾಗಲ್ಲ. ಸಾಮಾನ್ಯವಾಗಿ ಒಂದು ಅನ್ನ, ಸಾರು, ರೊಟ್ಟಿ ಇಷ್ಟೇ ಆಹಾರ ಸೇವನೆ ಮಾಡಿ, ಒಂದು 20 ನಿಮಿಷ ನಡಿಗೆ ಮಾಡಿ, ಅರ್ಧ ಗಂಟೆ ಕುತ್ಕೊಂಡು ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಆರೋಗ್ಯ ನಿಮ್ಮದಾಗಿಸ್ಕೊಳ್ಳಿ. ದೇವರು ನಮ್ಮನ್ನು ಪರಮಾತ್ಮ ಕರ್ಕೊಂಡು ಹೋಗೋ ತನಕ ಕೂಡ ನಾವು ನಮ್ಮ ಕೆಲಸಗಳನ್ನ ನಾವೇ ಮಾಡಿಕೊಂಡು ಆರೋಗ್ಯವಂತರಾಗಿರುವಂತಹ ದಿವ್ಯ ಔಷಧಿ ಯೋಗಕ್ಕಿರುವಾಗ ಯಾಕಂದರೆ ನಾವೆಲ್ಲರೂ ಅನುಸರಿಸಬಾರ್ದು ಹೇಳಿ? ಖಂಡಿತ ನಾವೆಲ್ಲರೂ ಅದನ್ನ ಅನುಸರಿಸುವವರಂತಲೇ ಆಗಬೇಕು. ಖಂಡಿತ. ಈ ಯೋಗಾಸನಗಳಲ್ಲಿ ಸಾಮಾನ್ಯ ಯೋಗ, ಸುಲಭ ಯೋಗ, ಕಠಿಣ ಯೋಗ ಅನ್ನುವಂತಹ 3 ವಿಧಾನ ಉಂಟು. ಸುಲಭ ಯೋಗವನ್ನ ಯಾರು ಕೂಡ ಮಾಡಬಹುದು. ಕಠಿಣ ಯೋಗ ಸ್ವಲ್ಪ ಕಷ್ಟ ಇರ್ತದೆ. ಸುಲಭ ಯೋಗ ಹೇಗಿದ್ರು ಹೆಸರೇ ಸೂಚಿಸುವಾಗೆ ಅತ್ಯಂತ ಸುಲಭವಾಗಿರ್ತದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಯಾರ್ಯಾರು ಯಾವ ಯೋಗಗಳನ್ನ ಪಾಲಿಸಬಹುದು ಅಂತ? ಈಗ ಸುಲಭ, ಬಹುಶಃ
ಫಸ್ಟು ನಾವು ಯೋಗ ತರಬೇತಿಗೆ ಬಂದಾಗ ಸುಲಭ ಯೋಗನೇ ಹೇಳ್ಕೊಡೋದು. ಈಗ ನಾವು ಸೂರ್ಯ ನಮಸ್ಕಾರನ ಹೇಳ್ಕೊಡ್ಬೇಕು ಅಂದರೆ ಒಬ್ಬ ಗುರು ಎಲ್ಲ, ಈಗ ಫಸ್ಟು ನಾವು ನಮ್ಮ ತಲೆಯಿಂದ ಕಾಲಿನವರೆಗೆ ಕೂಡ ಎಲ್ಲ ಅಂಗಾಂಗಗಳನ್ನ ಲೂಸಿಂಗ್ ಎಕ್ಸಸೈಸ್ ಅಂತ ಮಾಡಿಸ್ತೀವಿ. ಎಲ್ಲ ಆದಮೇಲೆ ಸೂರ್ಯ ನಮಸ್ಕಾರ ಸಾಮಾನ್ಯ ಮಟ್ಟಿಗೆ ಸ್ವಲ್ಪ ಕಠಿಣನೇ ಅಪ್ಪ, ಬಟ್ ಕರೆಕ್ಟಾಗಿ ಪೊಸಿಷನಲ್ಲಿ ಮಾಡಬೇಕು. ಯೋಗ ಆಸನಗಳು ಮಾತ್ರ ಒಂದು ಚೂರು ತಪ್ಪಿದರೆ ಅದರ ಪರಿಣಾಮ ದೇಹದ ಮೇಲೆ ತುಂಬ ಆಗುತ್ತೆ. ಅದೇ ಜಿಮ್ಮಿಗೂ ಮತ್ತು ಯೋಗಕ್ಕಿರೋ ವ್ಯತ್ಯಾಸ. ಇವತ್ತು ಜಿಮ್ ಮಾಡೋರನ್ನ ನೀವು ನೋಡಿರ್ತೀರ, ಕಿವಿಗೆ ಇದು ಹಾಕ್ಕೊಂಡು ಸಂಗೀತ ಕೇಳಿಕೊಂಡು ಮಾಡೋದನ್ನು ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರ. ನಾನು ಜಿಮ್ ವಿರೋಧಿ ಅಲ್ಲ, ಬಟ್ ನಿಮಗೆ ವ್ಯತ್ಯಾಸಗಳನ್ನ ತಿಳಿಸ್ತಾ ಇದ್ದೀನಿ. ಆದರೆ ಆಸನಗಳನ್ನ ಮಾಡುವಾಗ ಒಂದೇ ಆಸನ ನಾನು ಮಾಡೋಕ್ಕೆ ಶುರು ಮಾಡಿದರೆ ನಾನು ಅಕ್ಕಪಕ್ಕ ಯಾರಿದ್ದೀರಿ ಅಂತ ನಾನು ತಿರುಗೂ ನೋಡಲ್ಲ, ಯೋಚನೆನೂ ಮಾಡಲ್ಲ. ಯಾಕಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಕಡೆನೇ ನನ್ನ ಗಮನ. ಒಂದು ಚೂರು ನಾನು ಯೋಚನೆ ಬೇರೆ ಕಡೆ ಬಂತು ಅಂದರೆ ಇಲ್ಲಿ ಆಸನ ಸ್ವಲ್ಪ ತಪ್ಪುತ್ತೆ. ಸ್ವಲ್ಪ ತಪ್ಪಿದ ತಕ್ಷಣ ದೇಹದ ಹಿಡಿತ ತಪ್ಪೋಗ್ಬಿಡುತ್ತೆ, ದೇಹದ ಬೇರೆ ಭಾಗಕ್ಕೆ ನೋವಾಗುತ್ತೆ. ಹಾಗಾಗಿ ಯೋಗ ಮಾಡುವಾಗ ದೇಹ, ಮನಸ್ಸು ಮತ್ತು ಆತ್ಮ, ದೇಹ ಮನಸ್ಸು ಮಾತ್ರ ಎರಡು ಒಂದೇ ಕಡೆ ಇದ್ದರೆ ಮಾತ್ರ ನೀವು ಯೋಗ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ. ಇದರ ನಂತರನೂ ಕೂಡ ಈಗ ಯುವ ಜನಾಂಗ ದೇಹ ಸದೃಢ, ಇನ್ನೂ ವಯಸ್ಸವರಿಗೆ ಒಂದು 30-35 ದೇಹದ ಒಂದು ಶಕ್ತಿ ಜಾಸ್ತಿ ಇದ್ದರೆ 40ವರೆಗೂ ಕೂಡ ಹಠಯೋಗ ಮಾಡ್ತಾರಪ್ಪ. ಹಠಯೋಗ ಅದು ಬಹಳ ಕಷ್ಟ, ಬಟ್ ಬಹಳ ಒಳ್ಳೆಯದು. ವಯಸ್ಸಿಗೆ ಅನುಗುಣವಾಗಿ ಮಾಡ್ಬೋದು. ಬಟ್ ಎಷ್ಟು ವರ್ಷ ಅದು ಮಾಡೋಕ್ಕೆ ಸಾಧ್ಯ ಹೇಳಿ? ಒಂದು ವಯಸ್ಸು ಅಂತರ ಆದಮೇಲೆ ನಾವು ದೇಹ ಇವಾಗ ಒಂದು ಸಸಿ ಗಿಡವಾಗಿ, ಮರವಾಗಿ, ಮತ್ತು ಮರ ಆದಮೇಲೆ ಅದು ಉದುರಿ ಮರ ಆಗಿ ಬೀಳಲೇಬೇಕು. ಹಾಗೆ ನಮ್ಮ ಜೀವನ ಕೂಡ ಮಗು, ಬಾಲ್ಯ, ಯೌವನ, ವೃದ್ಧಾಪ್ಯ, ಇದು ಪ್ರಕೃತಿಯ ನಿಯಮ. ಯೌವನದಲ್ಲಿ ಹಠ ಯೋಗ ಮಾಡಿ ಖಂಡಿತ, ಬಟ್ ಆಮೇಲೆ ಒಂದು ವಯಸ್ಸಿನ ನಂತರ ಸರಳ ಯೋಗಾಸನಗಳೇ ಅತ್ಯಂತ ಮುಖ್ಯ. ಅದು ಜೀವನದ 70 ವರ್ಷದಲ್ಲೂ ಕೂಡ ಆಸನಗಳನ್ನ ಸುಲಭವಾಗಿ ನಾವು ಮಾಡಬಹುದು. ಹಾಗಾಗಿ ವಯಸ್ಸಿಗೆ ಅನುಗುಣವಾಗಿ ಮತ್ತು ದೇಹ, ಎಲ್ಲರ ದೇಹ ಪ್ರಕೃತಿ ಒಂದೇ ಥರ ಇರಲ್ಲ ಅಲ್ವಾ? ಅವರವರ ದೇಹಕ್ಕೆ ಅನುಗುಣವಾಗಿ ಅವರು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲ ಮಾಡಬಹುದು. ಕನ್ನಡ ಸಾಹಿತ್ಯದಲ್ಲಿ ಅಮೂಲಾಗ್ರ ಪರ್ಯಂತ ಅಂತ ಒಂದು ಮಾತುಂಟು. ಅಂತ ಹೇಳಿದ್ರೆ ಮರದ ಬೇರಿನಿಂದ ಹಿಡಿದು ಮರದ ಎಲೆಯ ಚಿಗುರಿನವರೆಗೂ ಕೂಡ ಅನ್ನುವಂಥ ಅರ್ಥವನ್ನ ಕೊಡ್ತದೆ. ಅದೇ ರೀತಿ ವ್ಯಕ್ತಿಯನ್ನ ನಾವು ಗ್ರಹಿಸಿದ್ರೆ ವ್ಯಕ್ತಿಯ ಕಾಲ್ಬೆರಳಿಂದ ಹಿಡಿದು ಶಿರದವರೆಗೂ ಕೂಡ, ಉತ್ತಮಾಂಗ ಶಿರದವರೆಗೂ ಕೂಡ ಅನ್ನುವಂಥ ಅರ್ಥ ಉಂಟು. ಹಾಗಾದ್ರೆ ಯೋಗಾಸನ ವ್ಯಕ್ತಿಯೋರ್ವನ ಮಾನವ ಪ್ರಜ್ಞೆಯನ್ನ ಅದು ಹೇಗೆ ಜಾಗೃತಗೊಳಿಸಬಹುದು? ಖಂಡಿತವಾಗ್ಲೂ ಕೂಡ. ಯಾಕೆಂದ್ರೆ ಯೋಗ ಅನ್ನೋದು ಬರೀ ಕೈಕಾಲ ಅಲ್ಲಾಡಿಸೋದೇ ಅಲ್ಲ. ಮನಸ್ಸನ್ನ ತಗೊಳ್ತೀವಿ, ಆಸನಗಳನ್ನ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಎಲ್ಲಕ್ಕಿಂತ ಮುಖ್ಯ ಧ್ಯಾನ ಅಪ್ಪ. ಯಾಕಂದರೆ ಈಗ ತುಂಬ ಕೆಲಸದ ಒತ್ತಡ, ಮಾತು ನೋಡಿ. ಇವತ್ತು ರೋಡಲ್ಲಿ ಹಿಂದೆ 2-3 ಕಾರ್ಗಳು ಓಡಾಡ್ತಿದ್ದ ಕಾಲ ಇತ್ತು. ಇವಾಗ ಒಬ್ಬ ಕಾರ್ ಬ್ರೇಕ್ ಇದು ಮಾಡಿದ್ರೆ ಅಲ್ಲಿ ಮುನ್ನೋರು ಇರೋರು ಎಲ್ರಿಗೂ ಆಗುತ್ತೆ. ಅಂಥದ್ದೇ ನಾನು ಸರಣಿ ಅಪಘಾತಗಳನ್ನೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಮನಸ್ಸು ಏಕಾಗ್ರತೆಯಲ್ಲಿ ನಿಲ್ಲಬೇಕು ಅಂದರೆ ನಾವು ಧ್ಯಾನದ ಮೊರೆ ಹೋಗಲೇಬೇಕು. ಧ್ಯಾನ ಖಂಡಿತವಾಗ್ಲೂ ಬೇಕು. ಆಯಾಸ ದೇಹ ದಣಿದಿರುತ್ತೆ, ಮನಸ್ಸು ದಣಿದಿರುತ್ತೆ. ಹಿಂದೆ ನೋಡಿ, ಇವತ್ತು ನಾವು ರೈತರನ್ನ ನಾವು ನೋಡಿರ್ತೀವಿ, ಹೊಲದಲ್ಲಿ ಗದ್ದೆ ಉಳುಮೆ ಮಾಡಿ ಊಟ ಮಾಡಿ ಮರದ ಕೆಳಗಡೆ ಮಲ್ಕೊಂಡ್ರೆ ಹೇಗೆ ನಿದ್ದೆ ಬರುತ್ತೆ ಹೇಳಿ? ಯಾವ ಮಂಚ ಬೇಡ, ಯಾವ ಹಾಸಿಗೆ ಬೇಡ, ಅಂಥದ್ದನ್ನು ನಾವು ಇದು ನೋಡೋ ಕಾಲ ಒಂದಿತ್ತು. ಇವತ್ತು ನಮ್ಮ ದೇಹಕ್ಕೆ ನಿದ್ದೆ ತಗೊಳ್ಳೋಕ್ಕೋಸ್ಕರನೇ ಇವತ್ತು ನಮ್ಮ ಧ್ಯಾನದ ಮೊರೆ ಹೋಗಬೇಕಾಗಿದ್ದು ಇವತ್ತು ಅನಿವಾರ್ಯ ಆಗಿದೆ. ಧ್ಯಾನದಲ್ಲಿ ಏನಾಗುತ್ತೆ ಅಂದರೆ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಧ್ಯಾನದ ಮೂಲ ಇದೇನೆ. ಎಲ್ಲ ಯೋಚನೆಗಳು ನಿಮಗೆ ಬರುತ್ತೆ. ನಮ್ಮ ಧ್ಯಾನ ಕಣ್ಮುಚ್ಚಿ ಕೂತಾಗ ನಮ್ಮ ಗುರುಗಳು ಹೇಳೋದಿದೆ, ಒಂದು ಹೊರಗಿನ ಶಬ್ದ ಕೇಳುತ್ತೆ, ಮಕ್ಕಳ ಅಳೋದು ಕೇಳುತ್ತೆ, ಪಕ್ಕದ ಮನೆಯವ್ರು ಮಾತಾಡೋದು ಕೇಳುತ್ತೆ, ಟಿ ವಿಲಿ ಹಾಕಿರೋದು ಕೇಳುತ್ತೆ. ನೀವು ಹಾಗೆ ದೀರ್ಘವಾಗಿ ಕೂತ್ಕೊಳ್ಳಿ, ಎಲ್ಲವೂ ಕೂಡ ಒಂದೊಂದಾಗಿ ಮಾಯ ಆಗುತ್ತೆ. ಹೇಗಾಗುತ್ತೆ ಅಂದರೆ ನಿಮ್ಮ ದೇಹ ಹಕ್ಕಿ ಥರ ಹಗೂರ ಆಗುತ್ತೆ. ಎಂಥ ನೀವು ಧ್ಯಾನದಿಂದ ಎದ್ದಾಗ ಎಂಥ ಸುಖ ಸಿಗುತ್ತೆ ಅಂದರೆ, ನಿಮಗೆ ಇಷ್ಟವಾದ ಊಟ ಮಾಡಿದಾಗ, ಇಷ್ಟವಾದ ಒಂದು ಫಿಲಮ್ ನೋಡಿದಾಗ, ಇಷ್ಟವಾದ ಸೀರಿಯಲ್ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೋ, ಇಡೀ ದೇಹ ಮನಸ್ಸು ಹಕ್ಕಿಯಾಗಿ ಹಾರಾಗಬೇಕು ಅಂದರೆ ನೀವು ಧ್ಯಾನದ ಮೊರೆ ಹೋಗಿ. ಧ್ಯಾನ ಅತ್ಯಂತ ಸುಲಭ. ಕೆಲವು ಏನನ್ನಿಸ್ತಾರೆ, ಧ್ಯಾನ ಬಹಳ ಕಷ್ಟ. ಏನೂ ಇಲ್ಲ. ಏನೋ ಯೋಚನೆ ಮಾಡದೆ ಏಕಾಗ್ರ ಚಿತ್ತದಿಂದ ಕಣ್ಣುಗಳನ್ನ ಮುಚ್ಚಿ ಮನಸ್ಸನ್ನು ದೇವರಲ್ಲಿ ಅಥವಾ ಒಂದು ವಸ್ತುವಿನಲ್ಲಿ ಇಟ್ಟು ನೀವು ದೇಹ ಕೂತ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮ ಎಲ್ಲ ವಿಶ್ರಾಂತಿಯಾಗಿ ಫುಲ್ ದೇಹ ಹಕ್ಕಿಯಾಗಿ ಹಾರಾಡಿ
ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಇದು ಮತ್ತಷ್ಟು ಪ್ರೇರೇಪಣೆ ಕೊಡುತ್ತೆ. ಈಗ ಉದಾಹರಣೆಗೆ ಈಗ ಯೋಗ ಮಾಡುವಾಗ ಬೆಳಗ್ಗೆನೇ ಮಾಡಬೇಕು ಅನ್ನೋದು ಒಂದಿದೆ, ಪದ್ಧತಿ ಇದೆ, ಅಂದರೆ ಒಳ್ಳೆಯದು. ಯಾಕೆ ಹೇಳಿ, ಬೆಳಗ್ಗೆ ಹೊತ್ತು ಯೋಗ ಮಾಡೋದ್ರಿಂದ 1 ಗಂಟೆಗಳ ಕಾಲ ನೀವು ದೇಹನ ದಣಿಸಿದರೆ ನಿಮಗೆ ರಾತ್ರಿ ಮಲಗೋ ತನಕ ನಿಮ್ಗೆ 10 ಗಂಟೆಗಳ ಕಾಲ ಕೆಲಸ ಮಾಡೋಷ್ಟು ಶಕ್ತಿಯನ್ನು ಯೋಗ ಕೊಡುತ್ತೆ ನಿಮಗೆ. ಅದಕ್ಕೆ ಬೆಳಗ್ಗೆ ಹೊತ್ತು ಮಾಡಿ ಅಂತ ಹೇಳೋದು. ಅಂತಹ ಶಕ್ತಿ ಕೊಡೋ ಯೋಗನ ನಾವು ಯಾಕೆ ಮಾಡಬಾರ್ದು ಹೇಳಿ? ಖಂಡಿತ. ಇದನ್ನ ಸರ್ಕಾರ ಕೂಡ ಮನಗಂಡಿದೆ. ಸ್ವತಂತ್ರ ದಿನಾಚರಣೆ ಯಾಕೆ ಮಾಡ್ತೀವಿ ಹೇಳಿ? ಸ್ವತಂತ್ರಕ್ಕೋಸ್ಕರ ಹೋರಾಡಿದವರು, ಅಂತಹ ಕಷ್ಟಪಟ್ಟು ನಮಗೆ ಸ್ವತಂತ್ರನ ತಂದುಕೊಟ್ರು. ಅದನ್ನು ಉಳಿಸೋದು ಹೇಗೆ, ಬೆಳೆಸೋದು ಹೇಗೆ, ಇಂದಿನ ಯುವ ಜನಾಂಗದ ಜವಾಬ್ದಾರಿ ಏನು, ಹಿಂದೆ ನಮ್ಮ ಸ್ವತಂತ್ರಕ್ಕೋಸ್ಕರ ಮಾಡಿ ಮಡಿದವರನ್ನು ಮತ್ತೊಮ್ಮೆ ಜ್ಞಾಪಿಸಿ ಅದರ ಪ್ರಾಮುಖ್ಯತೆಯನ್ನು ಅರಿಲಿಕ್ಕೆ ತಾನೆ. ಅದೇ ಥರನೇ ಯೋಗ ದಿನಾಚರಣೆ ಅಂತ ಶುರು ಮಾಡಿದರು. ಯೋಗ ಅಂದರೆ ಏನು? ನಮ್ಮ ಸಂಸ್ಕೃತಿಯ ಒಂದು ಅಂಗ. ಇದು ಹಿಂದಿಂದಲೂ ಬಂದಿದೆ. ಇದಕ್ಕೊಂದು ಬೆಳಕನ್ನು ಚೆಲ್ಲಬೇಕು, ಇದರ ಅರಿವನ್ನು ಜನರಿಗೆ ಮೂಡಿಸಬೇಕು, ಮಕ್ಕಳಿಗೂ ಕೂಡ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅವತ್ತಿನ ದಿನ ನಾವು ಯೋಗ ದಿನಾಚರಣೆ ಅಂತ ಮಾಡ್ತೀವಿ. ಅದನ್ನು ಪಠ್ಯ ಪುಸ್ತಕದ ಒಂದು ಅಂಗವನ್ನಾಗಿ ಮಾಡೋ ಪ್ರಯತ್ನ ಸಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಸಮಾಜ ವಿಜ್ಞಾನ, ಗಣಿತಶಾಸ್ತ್ರ ಅಂತ ಹೇಗೆ ಒಂದು ಸಬ್ಜೆಕ್ಟನ್ನು ಇಡ್ತಾರೋ ಹಾಗೆ ಯೋಗವನ್ನು ಕೂಡ ಒಂದು ಅಧ್ಯಯನ ಕೇಂದ್ರವನ್ನಾಗಿ ಮಾಡೋ ಪ್ರಯತ್ನ ನಡೀತಾ ಇದೆ. ಖಂಡಿತವಾಗ್ಲೂ ಇನ್ನು ಕೆಲವೇ ದಿನಗಳಲ್ಲಿ ಈಗ LKG UKGಲಿ ಹೇಗೆ ABCD ಕಲಿತು ಹಾಗೆ ಯೋಗನೂ ಒಂದು ಪಠ್ಯ ಪುಸ್ತಕವನ್ನಾಗಿ ಮಾಡೋ ಒಂದು ಪ್ರಯತ್ನ ಖಂಡಿತವಾಗ್ಲೂ ಆಗುತ್ತೆ. ಅದು ಒಳ್ಳೆಯದು, ಬೇಕೇ ಬೇಕಪ್ಪ. ಯಾಕೆಂದರೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಏರ್ತಾ ಇದೆ, ವೈಜ್ಞಾನಿಕವಾಗಿ ಮುಂದುವರಿತಿದ್ದೀವಿ, ಎಲ್ಲ ಒತ್ತಡಗಳ ಒಂದು ಪುಟ್ಟ ಮಗು ಕೂಡ ನೋಡ್ತಾ ಇದೆ. ಅಂತಹ ಒಂದು ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಅಂಥವರ ಆರೋಗ್ಯವನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ ಕೂಡ. ನಾಗರಿಕರ ಆರೋಗ್ಯವನ್ನು ಕಾಪಾಡಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದು ಕೂಡ ಸರ್ಕಾರದ ಒಂದು ಕರ್ತವ್ಯ. ಹಾಗಾಗಿ ಸರ್ಕಾರವು ಕೂಡ ಇದನ್ನು ಪಠ್ಯಪುಸ್ತಕವನ್ನಾಗಿ ಮಾಡುವ ಚಿಂತನೆ ನಡೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಜಾರಿಗೆ ಬರ್ತಾ ಇದೆ. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ ಕೂಡ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹಾಕಿ ಕೆಲವೇ ದಿನಗಳಲ್ಲಿ ಅದು ಖಂಡಿತವಾಗ್ಲೂ ಬರುತ್ತೆ. ಸರ್ಕಾರವೇ ಮನಗಂಡು ಇದನ್ನು ಜಾರಿಗೆ ತರಬೇಕಾದ್ರೆ ಇದರ ಪ್ರಾಮುಖ್ಯತೆ ಎಷ್ಟೊಂದು ಹೇಳಿ. ಹೌದು, ಸಾಮಾಜಿಕವಾಗಿ ನಾವು ಯೋಗವನ್ನ ಹೇಗೆ ಅಳವಡಿಸಿಕೊಳ್ತಾ ಹೋಗ್ತೇವೋ, ಶೈಕ್ಷಣಿಕವಾಗಿ ಬಾಲ್ಯದಲ್ಲಿಯೇ ಪ್ರಾಥಮಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಶಿಕ್ಷಣವಾಗಿ ಯೋಗಾಸನವನ್ನ ಒಂದು ಶಿಕ್ಷಣದ ಭಾಗ ಅಂತ ಪರಿಗಣನೆಗೆ ತೆಗೆದುಕೊಂಡು ಆ ಮೂಲಕವಾಗಿ ಯೋಗಾಸನವನ್ನ ಅಲ್ಲಿಂದಲೇ ಆರಂಭಿಸಬೇಕು ಅನ್ನುವುದರ ಹಿಂದೆ ಆರೋಗ್ಯದ ಗುಟ್ಟು ಕೂಡ ಅಡಗಿದೆ ಅನ್ನುವಂಥದ್ದು ತಮ್ಮ ಮಾತಿನ ಅರ್ಥ. ಹೌದಪ್ಪ, ಯಾಕಂದ್ರೆ ಒಳ್ಳೆ ಆರೋಗ್ಯ. ಈಗ ಮಗುನ ಶಾಲೆಗೆ ಸೇರಿದ ತಕ್ಷಣ ನಾವು ABCD ಹೇಳ್ಕೊಡ್ತೀವಿ, ರೈಮ್ಸ್ಗಳನ್ನ ಹೇಳ್ಕೊಡ್ತೀವಿ, ಪ್ರತಿಯೊಂದು ಭಾಷೆಯನ್ನು ಕಲಿಸ್ತೀವಿ. ಇಂಗ್ಲೀಷ್ ಭಾಷೆ ಇರ್ಬೋದು, ಹಿಂದಿ ಇರ್ಬೋದು. ಹಾಗೆ ಯೋಗ ಕೂಡ ಯಾಕೆ ಬೇಕು? ಉಸಿರಾಟನೇ ಯೋಗ. ಫಸ್ಟ್ ಏನು ಸರ್ ಇಷ್ಟೇ ಹೇಳ್ಕೊಡ್ತಿರಲ್ಲ ಅಂತ ನಾನು ಕೇಳಿದೆ. ನೀವು ಸರಿಯಾಗಿ ಉಸಿರಾಡ್ತಾ ಇಲ್ಲ ಆಂಟಿ, ನೀವು ಸರ್ ಉಸಿರಾಡದೇ ಇದ್ದರೆ ನಾನು ಬದುಕೋದು ಹೇಗೆ? ನಾನು ಬದುಕಿದ್ದೀನಲ್ಲ. ಉಸಿರಾಡೋದು ಕೂಡ ಒಂದು ಕ್ರಮಬದ್ಧತೆ ಇದೆಯಪ್ಪ. ಆ ಕ್ರಮನ ಬಾಲ್ಯ ವಯಸ್ಸಿಂದಲೇ ಹೇಳ್ಕೊಟ್ರೆ ಸ್ವಸ್ಥ ಸಮಾಜ ಖಂಡಿತವಾಗ್ಲೂ ಆಗುತ್ತೆ. ಎಂತಹ ಮಕ್ಕಳು ಎಂತಹ ಒತ್ತಡವನ್ನಾದರೂ ಕೂಡ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಚಿಕ್ಕ ವಯಸ್ಸಿಂದ ಬರುತ್ತೆ. ಖಂಡಿತವಾಗ್ಲೂ ಯೋಗ ಎಲ್ಲಾನ ಹೇಳ್ಕೊಡುತ್ತೆ. ಪ್ರತಿಯೊಂದು ಯೋಗನೇ ಬಿಡಿ. ಯಾಕಂದರೆ ಊಟ, ನಿದ್ರೆ, ಬಾಲ್ಯ, ಯೌವನ ಯಾರಾದರೂ ಯೋಗ ಕಲಿಬೋದು, ಸುಲಭವಾಗಿ ಸಿಗೋದದು. ಈಗ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಹೋಗ್ತಾ ಯಾವ ಶಾಲೆಗೆ ಸೇರಿಸ್ಬೇಕು, ಆ ಶಾಲೆಗೆ, ಈ ಶಾಲೆ, ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಸಾಮಾನ್ಯವಾಗಿ ನಾವು ಕೇಳ್ತೀವಿ. ಆದರೆ ಯೋಗಕ್ಕೆ ಏನೂ ಇಲ್ಲ. ಯೋಗ ಸಮಾಧಾನ ಚಿತ್ತ. ಎಲ್ಲೇ ಹೋದರೂ ಯಾರೇ ಹೇಳ್ಕೊಟ್ರು ಯೋಗದ ಸಿಸ್ಟಮ್ ಒಂದೇ ಥರ. ಅದು ವಿದೇಶಿಗರು ಹೇಳ್ಕೊಡ್ಲಿ, ನಾವೇ ಹೇಳ್ಕೊಡ್ಲಿ, ಊಟ ಹೇಗೆ ನಾವು ಹೀಗೆ ತಿಂದು ಊಟ ಜೀರ್ಣಕ್ರಿಯೆ ಹೆಂಗಾಗುತ್ತೋ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡೋದೇ ಯೋಗ ಅಪ್ಪ. ಕೆಲವು ಸಲ ಈಗ ನೋಡಿ, ಯೋಗ ನಾವು ಕೂತಲ್ಲೇ ನಮ್ಮ ಕೈಯಲ್ಲಿ ಹೆಚ್ಚಿಗೆ ವಾಕ್ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಕೂತ್ಕೊಂಡು ಎಷ್ಟೆಷ್ಟು ಆಸನಗಳಿದೆ ಗೊತ್ತಪ್ಪ. ಚಕ್ರಾಸನ ಏನು ಹೇಳ್ತೀವಿ, ಊಟ ಮಾಡಿ 1 ಗಂಟೆ ನಂತರ ಯೋಗ ಮಾಡಬೇಕು ಅಂತ ಇದೆ. ಯಾಕಂದರೆ ಯೋಗ ಮಾಡ್ತಿರುವಾಗಲೇ ನೀವು ತಿಂದಿದ್ದನ್ನು ಜೀರ್ಣ ಹೊಟ್ಟೆ ಟ್ವಿಸ್ಟಿಂಗ್ ಬರುತ್ತೆ. ಆ ಹೊಟ್ಟೆ ನಾವು ಟ್ವಿಸ್ಟ್ ಮಾಡಿದಾಗಲೇ ಕರುಳುಗಳು ಫುಲ್ ನಾವು ತಿಂದ ಆಹಾರನ ಅಷ್ಟು ಚೆನ್ನಾಗಿ ಜೀರ್ಣ ಮಾಡುತ್ತೆ. ಕೂತಲ್ಲೇ ನಾವು ಮಾಡ್ಕೋಬೋದಲ್ಲಪ್ಪ. ಉಸಿರಾಟ ಚೆನ್ನಾಗಿ ಮಾಡುತ್ತೆ, ತಲೆ ಭಾಗವನ್ನು ಚೆನ್ನಾಗಿಡುತ್ತೆ, ಮೆದುಳನ್ನು ಇಡುತ್ತೆ, ಹೃದಯವನ್ನು ಗಟ್ಟಿ ಮಾಡುತ್ತೆ, ಕೈಕಾಲುಗಳನ್ನು ಗಟ್ಟಿ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ. ಇವೆಲ್ಲ ಯೋಗ ಕಲಿತ ಮೇಲೆ ಒಂದೊಂದಾಗಿ ನಾವು ಆಹಾರ ಅಭ್ಯಾಸದಲ್ಲಿ ನಮ್ಮಷ್ಟಕ್ಕೆ ನಾವು ಬದಲಾವಣೆ ಮಾಡ್ತೀವಿ. ಸ್ವೀಟ್ ತಿನ್ನಿ, ಕೊಬ್ಬಿನಂಶ ತಿನ್ನುವಾಗ ನಮ್ಮ ಮನಸ್ಸು ಅಪ್ಪ ಸೂರ್ಯ ನಮಸ್ಕಾರ ಮಾಡೇ ಸಾಕಾಗುತ್ತೆ, ಎಷ್ಟು ಬೇಕೋ ಅಷ್ಟೇ ತಿನ್ನೋಣ ಅಂದರೆ ನಮ್ಮ ಮನಸ್ಸೇ ನಮ್ಮ ದೇಹದ ಮಾತನ್ನು ಕೇಳೋದೇ ಯೋಗ ಅಪ್ಪ.
ಬೇರೆಯವರು ಎಷ್ಟು ದಿನ ಬೇರೆಯವ್ರನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ? ಇಷ್ಟೇ ತಿನ್ನೋ, ಈ ಸ್ವೀಟ್ ಜಾಸ್ತಿ ತಿನ್ನಬೇಡ, ಅದು ತಿನ್ನಬೇಡ, ಇದು ತಿನ್ನಬೇಡ, ವಡೆ ತಿನ್ನಬೇಡ ಅಂತ ಎಷ್ಟು ಸಲ ಹೇಳೋಕ್ಕೆ ಸಾಧ್ಯ? ಯೋಗ ಎಲ್ಲವನ್ನ ಕಲಿಸುತ್ತೆ, ಒಳ್ಳೆಯ ಆಹಾರ ಪದ್ಧತಿಯನ್ನು ಕಲಿಸುತ್ತೆ. ನಾವು ತಿನ್ನೋದು ಸಾಕು. ಈಗ ದೇಹದಲ್ಲಿ ನಾವು ಹಸಿವಾದಾಗ 70 ಭಾಗ ಮಾತ್ರ ತಿನ್ನು ಅಂತ ಹೇಳ್ಕೊಡುತ್ತೆ, ಇನ್ನು 30 ಭಾಗ ಖಾಲಿ ಬಿಡಬೇಕು. ಯಾಕಂದರೆ ಅಲ್ಲಿ ಜೀರ್ಣ ಮಾಡ್ಕೊಳ್ಳೋಕ್ಕೆ ನೀರು ಕುಡಿದಿದ್ದನ್ನು ನೀರು ಕುಡಿಯೋಕ್ಕೆ ನಮಗೆ ದೇಹದಲ್ಲಿ ಜಾಗ ಬೇಕು. ಹೀಗೆ ಒಂದೊಂದಾಗಿ ಯೋಗನೇ ನಮಗೆ ಹೇಳ್ಕೊಡುತ್ತೆ. ಇಂತಹ ಯೋಗನ ಅಭ್ಯಾಸ ಮಾಡೋದು ಸುಲಭ. ಒಳ್ಳೆ ಆರೋಗ್ಯ ಬೇಕು ಅಂದರೆ ದೊಡ್ಡ ದೊಡ್ಡ ನರ್ಸಿಂಗ್ ಹೋಮ್ಗಳಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಗಲ್ಲಿಲಿ ಯೋಗದ ತರಬೇತಿ ಕೇಂದ್ರಗಳಿಗೆ ಇವಾಗ ಒಂದೊಂದು ಏರಿಯಾಕ್ಕೆ 4-5 ಇದೆ. ಯಾರ ಹತ್ರ ಆದರೂ ಹೋಗ್ರಿ, ಹೇಳೋದು ಒಂದೇ, ಬೇಸಿಕ್ ಪ್ರಾಥಮಿಕ ಯೋಗನ ಕಲಿತ್ಬಿಟ್ಟು ನಂತರ ಅದಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ತೊಗೊಂಡ್ರೆ ನಾವು ಈಗ ಟಿ ವಿಲೇ ನೋಡಿ ಬೆಳಗ್ಗೆ ಹೊತ್ತು ಪ್ರತಿಯೊಂದು ಆಸನಗಳನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ನಾವು ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆ ಇದ್ದರೆ ಅದನ್ನು ನೋಡ್ಕೊಂಡು ನಾವೇ ಮಾಡಿಕೊಂಡು ನಾವು ಖಂಡಿತವಾಗಿ ಯೋಗ ಕಲಿತ್ಕೊಂಡು ಒಳ್ಳೆಯ ಆರೋಗ್ಯವನ್ನು ನಾವು ಕಲಿಬೋದು. ಮನೇಲಿರೋರೆಲ್ಲರೂ ಕೂಡ ನಾವು ಹೇಳ್ಕೊಡ್ಬೋದು. ಒಟ್ಟಾರೆಯಾಗಿ ತಮ್ಮ ಮಾತಿನ ಅರ್ಥ ಏನು ಅಂತಂದ್ರೆ ಯೋಗವೇ ಜೀವನವೇ ಒಂದು ಯೋಗ ಅಂತ. ಆದ್ರೆ ಇವತ್ತಿನ ಸಮಾಜವನ್ನು ಗಮನಿಸ್ತಾ ಹೋದ್ರೆ ಪಾಶ್ಚಾತ್ಯೀಕರಣ ಅನ್ನುವಂತಹ ಸರಹದ್ದಿನಲ್ಲಿ ನಾವೆಲ್ಲ ಬಂಧಿಯಾಗಿ ಬಿಟ್ಟಿದ್ದೇವೆ. ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದೇವೆ. ದುರಂತದ ಸಂಗತಿ ಏನಂತ ಹೇಳಿದ್ರೆ ವಿದೇಶಿಗರು ಯೋಗವನ್ನು ಆರಂಭಿಸಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ಫಲಿತಾಂಶಗಳನ್ನು ಗಮನಿಸಿದ್ರೆ ಇಂದಿನ ಯುವ ಜನತೆಗೆ ಯೋಗದ ಅನುಸಾರ ಸಮಾಜ ಬೆಳವಣಿಗೆಯನ್ನು ಹೊಂದಬೇಕಾದ್ರೆ ಒಬ್ಬ ಯೋಗ ತರಬೇತುದಾರರಾಗಿ ಯಾವ ಸಂದೇಶವನ್ನು ನೀವು ಕೊಡ್ತೀರಿ? ಯೋಗನ ಖಂಡಿತವಾಗ್ಲೂ ಕೂಡ ಅಭ್ಯಾಸ ಮಾಡಬೇಕು. ಯೋಗದ ನಾನು ಇಷ್ಟೊಂದು ವಿವರವಾಗಿ ಎಷ್ಟೊಂದು ವಿಷಯಗಳನ್ನ ನಿಮಗೆ ಹೇಳಿದೆ. ಯಾಕಂದರೆ ಇಲ್ಲಿ ಕೆಲಸದ ಒತ್ತಡ ಇರಬಹುದು, ಯಾವ ವಯಸ್ಸಿನವರಾದರೂ ಮಾಡ್ಬೋದು ಅನ್ನೋದಿರ್ಬೋದು, ಒಳ್ಳೆಯ ತರಬೇತುದಾರರ ಹತ್ರ ತರಬೇತಿಯನ್ನು ಪಡ್ಕೊಂಡಿರಬೇಕು. ತನ್ನಷ್ಟಕ್ಕೆ ತಾನೀಗ ಟಿ ವಿಲಿ ಬಂತು ಅಥವಾ ಪುಸ್ತಕಗಳನ್ನ ಓದೇ ಮಾಡೋದಷ್ಟು ಈಸಿ ಅಲ್ಲ. ನೋಡಲಿಕ್ಕೆ ಬಹಳ ಸರಳ ಯೋಗ, ಬಟ್ ಮಾಡುವಾಗ ದೇಹದ ಒಂದೊಂದು ಭಾಗವನ್ನು ನಾವು ಬಗ್ಗಿಸಿ ಮಾಡುವಾಗ ಅಲ್ಲಿ ಪರಿಪೂರ್ಣತೆಯನ್ನು ಮಾಡಬೇಕಾದ್ರೆ ನಾವು ತರಬೇತಿಯನ್ನು ಪಡೀಲೇಬೇಕು. ಸಾಕಷ್ಟು ಒತ್ತಡಗಳಿದೆ ಈಗ. ಯಾಕೆಂದರೆ ಹಿಂದೆ ಇಷ್ಟೊಂದು ವಿದ್ಯಾಭ್ಯಾಸ ಹಂತದಲ್ಲಾಗಲಿ, ನೌಕರಿ ಹಂತದಲ್ಲಾಗಲಿ, ಕಾಲೇಜು ಹಂತದಲ್ಲಾಗಲಿ ಇಷ್ಟೊಂದು ಒತ್ತಡಗಳನ್ನ ನಾನು ನೋಡ್ತಾ ಇರಲಿಲ್ಲ. ಎಲ್ಲ ಕಡೆ ಒತ್ತಡ ಇದೆ. ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸಬೇಕು ಅನ್ನೋ ತವಕ ಎಲ್ರಿಗೂ ಕೂಡ. ನಮ್ಮ ಮಕ್ಕಳು ಹೆಚ್ಚಿಗೆ ಪರ್ಸೆಂಟೇಜ್ ತೆಗಿಬೇಕು, ಹೆಚ್ಚಿಗೆ ಓದಬೇಕು, ಬೇಗ ಬೇಗ ಪ್ರಮೋಷನ್ ತೊಗೋಬೇಕು, ಚಿಕ್ಕ ವಯಸ್ಸಲ್ಲೇ ಮನೆ ಕಟ್ಟಬೇಕು, ಲೋನ್, ಅದು ಇದು, ಎಷ್ಟು ಒತ್ತಡಗಳು. ಎಲ್ಲದಕ್ಕೂ ಒಂದು ವಯಸ್ಸಂತ ಇರುತ್ತೆ. ಇಲ್ಲ ಈಗ ಅದು ಅಷ್ಟು ಬ್ಯಾಂಕ್ ಅವರೇ ಕಾಯ್ತಿರ್ತಾರೆ, ಇನ್ನೊಬ್ಬರು ಸಾಫ್ಟ್ವೇರ್ ಆದರೆ ಬನ್ನಿ ನಾವು ಲೋನ್ ಕೊಡ್ತೀವಿ ಅಂದರೆ ಎಲ್ಲದಕ್ಕೂ ದೇಹ ನಾವು ಮಾನವ ಅತ್ಯಂತ ವೇಗವಾಗಿ ಹೋಗ್ತಾ ಇದ್ದಾನೆ. ಅತ್ಯಂತ ವೇಗವಾಗಿ ಹೋಗೋ ಮಾನವನನ್ನು ಒಂದು ಕಡಿವಾಣಕ್ಕೆ ತಂದು ಒಂದು ರೂಪ ಕೊಡೋದೇ ಯೋಗ. ಯಾಕಂದರೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮಿಂದ ಭಾರತೀಯ ಸಂಸ್ಕೃತಿಯ ಒಂದು ದಿವ್ಯವಾದ ಕೊಡುಗೆ ಇದು. ವಿದೇಶಿಗರು ಇವತ್ತೇನು ಬೇಡ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನವೀನ್ ಅವರೇ. ಎಷ್ಟೋ ಸಲ ಇಲ್ಲಿ ಯೋಗನ ಕಲಿತ್ಕೊಂಡು ಅಬ್ರಾಡ್ಗೆ ಹೋಗಿ ಇದನ್ನೇ ನಾವು ಯೋಗನ ಅಲ್ಲಿ ಹೇಳಿಕೊಟ್ಟು ಅದನ್ನೇ ದುಡಿಮೆ ಮಾಡಿ ಅದರಲ್ಲಿ ಸಾಧಿಸಿ ಎಷ್ಟೋ ಜನ ಜಯ ಸಾಧಿಸಿದ್ದಾರೆ. ಇಲ್ಲಿ ಬಂದು ಕಲಿತು ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಅಲ್ಲೂ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂದರೆ ಯೋಗ ಅನ್ನೋದು ಇದರಿಂದ ಏನು ಸಂಪಾದನೆ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿಜ್ಞಾನಿ ಹೇಗೋ, ಒಬ್ಬ IAS ಆಫೀಸರ್ ಹೇಗೋ, ಹಾಗೆ ಯೋಗದಲ್ಲೂ ಕೂಡ ಅದರಲ್ಲೂ ಕೂಡ ಡಿಗ್ರಿಗಳಿದೆ. ಅದರಲ್ಲೂ ಕೂಡ ಮಾಡಿ ಅದನ್ನೇ ಹೇಳಿಕೊಟ್ಟು ಕೂಡ ಅದರಂದೇ ನಾವು ಜೀವನ ನಿರ್ವಹಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಯೋಗ ಕಲಿತ್ರೆ ನಾಳೆ ಏನು ದುಡ್ಡು ಸಂಪಾದನೆ ಮಾಡ್ತೀನಿ ನೀನು ಅನ್ನೋದು ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳೋದು ಇದೆ. ಇಲ್ಲ, ಖಂಡಿತ ತಿಳ್ಕೊಬೇಡಿ. ಯಾಕೆಂದರೆ ಇಂಜಿನಿಯರ್ ಹೇಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಹೇಗೆ ಇದೆಯೋ ಅದೇ ಥರ ಇದನ್ನಕ್ಕೂ ಕೂಡ ಒಂದು ಔದ್ಯೋಗಿಕ ನೆಲೆ, ಅಂದರೆ ಒಂದು ಜೀವನ ನಿರ್ವಹಣೆ, ವಾಣಿಜ್ಯ ಅಂತಾರಲ್ಲ, ಆ ಬೆಲೆ ಇವತ್ತು ಯೋಗಕ್ಕೆ ಬರ್ತಾ ಇದೆ. ಇವತ್ತು ಯಾರೇ ಆಗಲಿ ಯೋಗ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಅಷ್ಟು ಜನ ಬರ್ತಿದ್ದಾರೆ ಇವತ್ತು. ಯಾಕೆಂದರೆ ಯೋಗದಲ್ಲಿ ಒಂದು ಬೆಲೆ ಇದೆ, ಒಂದು ನೆಲೆ ಇದೆ. ಯೋಗ ಹೇಳ್ಕೊಟ್ಟು ನೆಲೆ ಮಾಡಿ ಬದುಕುವುದನ್ನು ಕೂಡ ಯೋಗ ಹೇಳ್ಕೊಡ್ತಿರುವಾಗ ನಾವು ಯಾಕೆ ಯೋಗ ಅಭ್ಯಾಸ ಮಾಡಿ ಸರಳ ವಿಧಾನದಿಂದ ಒಳ್ಳೆ ಆರೋಗ್ಯ ಸಂಪಾದನೆ ಮಾಡಬಾರ್ದು? ಬಟ್ ಏನಂದರೆ ಜನರಿಗೆ ಇದ್ರ ಬಗ್ಗೆ ತುಂಬ ಪ್ರಚಾರ ಬೇಕು. ಜನಕ್ಕೆ ಯೋಗ ಸರಳ ಅಂತ ಗೊತ್ತಾಗಬೇಕು, ಯೋಗದ ಉಪಯೋಗಗಳು ಗೊತ್ತಾಗಬೇಕು, ಯೋಗನ ಕಲಿಬೇಕು ಅನ್ನೋ ಹಂಬಲ ಜನರಲ್ಲಿ ಬರಬೇಕು ಅಂತಲೇ ಯೋಗದ ಒಂದು ಇದಕ್ಕಾಗಿ ಅನೇಕ ಚಲನಚಿತ್ರ ತಾರೆಗಳನ್ನ ತಗೊಳ್ತಾ ಇದ್ದಾರೆ. ಯಾಕಂದರೆ ಅಂಥವ್ರು ಮಾಡಿದರೆ ನಮ್ಮ ಜನ ಬೇಗ ನೋಡ್ತಾರೆ, ಬೇಗ ಅದು ಮನಸ್ಸಿಗೆ ಹೋಗುತ್ತೆ. ಈಗ ಆಟದ ವಿಷಯದಲ್ಲಿರ್ಬೋದು, ಸಿನಿಮಾ ತಾರೆ ಇರ್ಬೋದು, ಅವ್ರನ್ನೆಲ್ಲ ಇದಕ್ಕೆ ಮಾಧ್ಯಮಗಳನ್ನಾಗಿ ತಂದು ಜನರನ್ನು ಯೋಗ ಆಕರ್ಷಣೆ ಮಾಡ್ತಾ ಇದೆ ಇವತ್ತು. ಬಟ್ ಯೋಗ ಸ್ವಲ್ಪ ನಿಧಾನ. ಇದರ ಪ್ರತಿಫಲ ನಾವು ತಗೋಬೇಕು ಅಂದರೆ ಈಗ ಒಂದು ಸಸಿ ಹಾಕಿದ ತಕ್ಷಣ ನಿಮಗೆ ಮಾವಿನ ಹಣ್ಣು ಕೊಡುತ್ತಾ?
ದಿನಗಳು ಬೇಕು, ವರ್ಷಗಳು ಬೇಕು. ಯೋಗದ ಒಂದು ಅಭ್ಯಾಸ ಅದರ ಪರಿಣಾಮ ದೇಹದಲ್ಲಿ ಬರಬೇಕು ಅಂದರೆ 2-3 ವರ್ಷಗಳವರೆಗೂ ನಾವು ಕಾಯಲೇಬೇಕು. ಒಂದು ಸಲ ಆ ಯೋಗದ ಒಂದು ಅಭ್ಯಾಸ ನಮ್ಮ ದೇಹಕ್ಕೆ ಬಂತು ಅಂದರೆ ಆಟೋಮೆಟಿಕಲಿ ನಮ್ಮ ದೇಹ ಒಂದು ಸೈನ್ಸ್ ಥರ, ವಿಜ್ಞಾನ ಥರ ಹೆಮ್ಮರವಾಗಿ ಬೆಳೆಯುತ್ತೆ. ಒಳ್ಳೆ ಆರೋಗ್ಯವನ್ನು ಕೂಡ ನಾವು ತಗೋಬಹುದು. ತಾಳ್ಮೆ, ಸಹನೆ, ಕಾಯುವಿಕೆ ಇದು ಯೋಗ ಕಲಿಸುತ್ತೆ. ಇದು ಯಾರು ಇವಾಗ ಕಾಯ್ಲಿಕ್ಕೆ ಇಲ್ಲ. ಕೆಲಸ ಆಯಿತಾ, ಹೋಗಿ ಬೇಗ ಇನ್ಸ್ಟೆಂಟಾಗಿ ಅವರಿಗೆ ಯಶಸ್ಸು ಬೇಕು. ಇಲ್ಲ, ಅದು ಹಾಗಲ್ಲ, ವರ್ಷಾನುಗಂಟಲೆ ಮಾಡಬೇಕು. ಆವಾಗಲೇ ಅದು ತುಂಬ ವರ್ಷ ನಮ್ಮ ದೇಹದಲ್ಲಿ ಇರುತ್ತೆ, ಅದು ಒಳ್ಳೆಯ ಪ್ರತಿಫಲ ಕೊಡುತ್ತೆ. ಹಾಗಾಗಿ ಯೋಗ ಅನ್ನೋದು ಸಹನೆ, ತಾಳ್ಮೆ, ಒತ್ತಡಗಳೇ. ಒಂದು ಸಲ ಅದ್ರ ರುಚಿ ನಿಮಗೆ ಸಿಕ್ಬಿಟ್ರೆ ಅದು ರುಚಿ ಬಲ್ಲವನು ಅಂತಾರಲ್ಲ ಹಾಗೆ. ಈ ಕಾರಣಕ್ಕಾಗಿ ತಾಳಿದವನು ಬಾಳಿ ಅನ್ನೋ ಮಾತು ಪ್ರಸಿದ್ಧಿಯಲ್ಲಿ. ಯಾವುದೇ ಓರ್ವ ವ್ಯಕ್ತಿ ಯಶಸ್ಸನ್ನು ಸಾಧಿಸಬೇಕು ಅಂತಾದ್ರೆ, ಪ್ರತಿ ಯಶಸ್ಸಿನ ಘಟ್ಟವನ್ನು ತಲುಪಬೇಕು ಅಂತಾದ್ರೆ ಆರೋಗ್ಯ ಆತನ ಜೊತೆಗೆ ಸಾಗಿಕೊಂಡು ಬರಬೇಕು. ಆರೋಗ್ಯದಿಂದಿದ್ರೆ ಮಾತ್ರ ವ್ಯಕ್ತಿಯೋರ್ವ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಆರೋಗ್ಯ ವಿಭಾಗ್ಯ ಅನ್ನುವಂಥ ಮಾತು ಇವತ್ತಿಗೂ ಕೂಡ ಪ್ರಚಲಿತ ಮತ್ತದು ಪ್ರಸ್ತುತ. ಈ ಹೊತ್ತಿನಲ್ಲಿ ಯೋಗ ಭಾಗ್ಯ ಎಂಬ ವಿಶೇಷ ಕಾರ್ಯಕ್ರಮದಡಿಯಲ್ಲಿ ಸಮಾಜವನ್ನು ಉನ್ನತೀಕರಣಗೊಳಿಸಲಿಕ್ಕೆ ಯೋಗ ಹೇಗೆ ಸಹಾಯಕ ಅನ್ನುವುದನ್ನು ಅತ್ಯಂತ ಪ್ರಾತ್ಯಕ್ಷೀಕರಣದೊಂದಿಗೆ ಅನೇಕ ತಮ್ಮ ಅನುಭವದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಮಾತುಗಳು ನಮ್ಮೆಲ್ಲ ಪ್ರೇಕ್ಷಕರನ್ನ ಅತ್ಯಂತ ಹತ್ತಿರದಿಂದ ಸ್ಪರ್ಶಿಸಿದೆ ಅಂತ ಭಾವಿಸಿಕೊಳ್ತಾ ನಮ್ಮ ಶ್ರೀ ಬಸವ ಟಿವಿ ವಾಹಿನಿಯ ಕಡೆಯಿಂದ ನಿಮಗೆ ಶರಣಾರ್ಥಿ. ನಿಮಗೂ ಕೂಡ ನನ್ನ ಸಂದರ್ಶನ ಮಾಡಿದ ನವೀನ್ ಅವರಾಗಲಿ ಮತ್ತು ನನ್ನನ್ನು ಇಲ್ಲಿವರೆಗೂ ಕರೆಸಿ ನಾನು ಯೋಗನ ಯಾವ ವಯಸ್ಸಲ್ಲಿ ಕಲಿತೆ, ಯೋಗದಿಂದ ನನಗಾದಂಥ ಉಪಯೋಗ ಎಲ್ಲರಿಗೂ ಕೂಡ ಆಗಬೇಕು. ಯಾಕಂದರೆ ಯಾವತ್ತೂ ಕೂಡ ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕು. ನನಗೆ ಇಂತಹ ವೇದಿಕೆಯನ್ನು ಕಲ್ಪಿಸಿದಂತಹ ಬಸವ ಟಿವಿಯವರಿಗೂ ಮತ್ತು ಇಲ್ಲಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೇನೆ. ಮಾನ್ಯರೇ, ಯೋಗ ಖಂಡಿತವಾಗಲೂ ಬೇಕು. ಯಾಕಂದರೆ ಯೋಗದಿಂದ ಎಲ್ಲವೂ ಸಾಧ್ಯ. ಆರೋಗ್ಯವೇ ಭಾಗ್ಯ. ಎಲ್ಲ ಸಂಪತ್ತಿದ್ದು ಆರೋಗ್ಯ ಇಲ್ಲ ಅಂದರೆ ಅದನ್ನು ಅನುಭವಿಸೋಲಾರದೆ ಬರೀ ಅದನ್ನು ನೋಡಿಕೊಂಡೇ ಖುಷಿ ಪಡಬೇಕಾಗತ್ತೆ. ಯಾವುದನ್ನೇ ಆಗಲಿ ಅನುಭವಿಸಬೇಕು. ಅಂತಹ ಅನುಭವ ನಮ್ಮದಾಗಬೇಕಾದ್ರೆ, ನಮಗೆ ಒಳ್ಳೆಯ ಆರೋಗ್ಯ ನಮ್ಮದಾಗಬೇಕಾದ್ರೆ ಎಲ್ಲ ಆರೋಗ್ಯದ ವಿಧಾನಗಳಲ್ಲಿ ಯೋಗ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಪ್ರತಿಯೊಬ್ಬರೂ ಕೂಡ ಸರಳ ಯೋಗವನ್ನು ಕಲಿತು ಆರೋಗ್ಯವನ್ನು ಅಂಗೈಯಲ್ಲೇ ಆರೋಗ್ಯ ಅನ್ನೋ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಎಲ್ಲರೂ ಅಭ್ಯಾಸ ಮಾಡಿ ಒಳ್ಳೆಯ ಆರೋಗ್ಯವನ್ನು ಗಳಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಯೋಗ ಭಾಗ್ಯ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ನಮಸ್ತೆ.